ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮಾವಿನ ಬೆಳೆಯಲ್ಲಿ ಚಾಟನಿ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು NK ಶಿವಮೂರ್ತಿ. ಡಾಕ್ಟರ್ ಮನುಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಮಾವಿನ ಬೆಳೆಯಲ್ಲಿ ಚಾಟನಿ ಮಾಡೋದು ಹೇಗೆ ಮತ್ತು ಏನೆಲ್ಲ ತೋಟಗಾರಿಕಾ ಕ್ರಮಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೋಬೇಕು? ಕೆಲವು ಕಡೆ ಈಗ ಮಾವು ಕಟಾವು ಪೂರ್ತಿ ಮುಗಿದಿದೆ, ಇನ್ನೂ ಕೆಲವು ತಳಿಗಳಲ್ಲಿ ಮಾವು ಬರ್ತಾ ಇದೆ. ಇಂಥ ಸಮಯದಲ್ಲಿ ಯಾವ ರೀತಿ ತೋಟದ ಒಂದು ನಿರ್ವಹಣೆಯನ್ನು ಮಾಡಬೇಕು ಮತ್ತು ಸಮಗ್ರವಾದ ಒಂದು ಪೋಷಕಾಂಶ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇವೆಲ್ಲದರ ಬಗ್ಗೆ ವಿವರವಾಗಿ ಮಾತನಾಡಬೇಕು ಡಾಕ್ಟರ್ ಮನುಕುಮಾರ್ ಅವರು. ಮಾವು ನಮ್ಮ ದೇಶದ ಒಂದು ಪ್ರಮುಖವಾಗಿರ್ತಕ್ಕಂಥ ಹಣ್ಣಿನ ಬೆಳೆ. ಬಾಳೆ ಹೇಗಿತ್ತರೋ ಅದೇ ರೀತಿ ಮಾವು ಕೂಡ ನಮ್ಮ ದೇಶದ ಒಂದು ಪ್ರಮುಖವಾದ ಹಣ್ಣಿನ ಬೆಳೆ. ನಮ್ಮ ದೇಶದಲ್ಲೇ ವಿಕಸನಗೊಂಡಿರ್ತಕ್ಕಂಥ ಹಣ್ಣಿನ ಬೆಳೆ ಇದು. ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶನೇ ಮಾವು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ದೇಶ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಮಾವು ನಮ್ಮ ದೇಶದ ಉದ್ದಗಲಕ್ಕೂ ಕೂಡ ನಾವು ಬೆಳೆಸ್ತಾ ಇದ್ದೀವಿ. ಹಿಮಾಲಯ ಪರ್ವತ ಪ್ರದೇಶಗಳನ್ನ ಹೊರತುಪಡಿಸಿದ್ದೇ ಆದಲ್ಲಿ ಉದ್ದಗಲೂ ಕೂಡ ಮಾವಿನ ಬೆಳೆಯನ್ನು ನಾವು ನೋಡ್ಬೋದಾಗಿದೆ. ಪ್ರದೇಶಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ತಳಿಗಳನ್ನ ನಾವು ಬೆಳೆಸ್ತಾ ಇದ್ದೀವಿ. ಸುಮಾರು ನಮ್ಮ ದೇಶದಲ್ಲಿ 150ಕ್ಕೂ ಹೆಚ್ಚು ತಳಿಗಳನ್ನ ಬೆಳೀತಾ ಇದ್ದಾರೆ ಅಂತೇಳಿ ಒಂದು ಅಧ್ಯಯನದ ಪ್ರಕಾರ ಹೇಳ್ತಾರೆ. ಅದರಲ್ಲಿ ಒಂದು 40ರಿಂದ 50 ತಳಿಗಳನ್ನ ನಾವು ವಾಣಿಜ್ಯವಾಗಿ ಬೆಳೀತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಮಾವು ಬೆಳೆಯಲ್ಲಿ ಕೆಲವೊಂದು ವೈಜ್ಞಾನಿಕ ವಿಚಾರಗಳನ್ನ ಅನುಸರಿಸಬೇಕಾಗಿರತಕ್ಕಂಥದ್ದು ಮುಖ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಒಂದು ಚಾಟ್ನಿ ಮಾಡುವಂಥದ್ದು. ಮಾವು ಯೂಶಲಿ ಹೂವು ಹೆಂಗಾಗ್ತದೆ ಅಂತ ಹೇಳಿದರೆ, 1 ವರ್ಷ ಬೆಳೆದಿರ್ತಕ್ಕಂಥ ರೆಂಬೆ ಕೊಂಬೆಗಳ ತುದಿ ಭಾಗದಲ್ಲಿ ಹೂ ಬಿಡೋದನ್ನು ನಾವು ನೋಡ್ಬೋದು. ಗೊಂಚಲುಗಳಲ್ಲಿ ಹೂವು ಆಗ್ತದೆ. ಯೂಶಲಿ ನಾವು ಅದಕ್ಕೆ ನೆಂಚಿನ ಚಾಟ್ನಿ ಮಾಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನಂತ ಹೇಳಿದರೆ, ಚಾಟ್ನಿ ಮಾಡಿದ್ದೆ ಅದರಲ್ಲಿ ಅದರದ್ದು ಇಳುವರಿ ಕಡಿಮೆ ಆಗ್ತದೆ ಅಂತೇಳಿ. ಆದ್ರೂ ಕೂಡ ಚಾಟ್ನಿ ಮಾಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾವಾಗ ಮಾಡಬೇಕು ಅಂತ ಹೇಳಿದರೆ, ನಾವು ಮಾವು ಕಟಾವು ಆದ ನಂತರ. ಮಾವು ಕಟಾವು ಯೂಶಲಿ ಆಗಸ್ಟು ಒಳಗೆ ಮುಗಿದೋಗ್ಬಿಡ್ತದೆ. ಕೆಲವೊಂದು ತಳಿಗಳಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಮುಗಿದೋಗ್ತದೆ. ಕಟಾವು ಆದ ನಂತರನೇ ನಾವು ಮಾವು ಚಾಟ್ನಿನ ಮಾಡಬೇಕಾಗ್ತದೆ. ಚಾಟ್ನಿ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದರೆ, ಹೊಸ ಚಿಗುರುಗಳು ಬರ್ತದೆ. ಹೊಸ ಚಿಗುರುಗಳು ಬಲಿತುಕೊಂಡು ಮುಂದಿನ ಸಂದರ್ಭದಲ್ಲಿ ಅಥವಾ ಮುಂದಿನ ಸೀಸನಲ್ಲಿ ಹೂ ಬಿಡೋದಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಚಾಟ್ನಿ ಮಾಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಾಟ್ನಿ ಮಾಡೋದಕ್ಕಿಂತ ಮುಂಚೆ ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಆಕಾರವನ್ನು ನಾವು ಕೊಡೋದು ಭಾಳ ಮುಖ್ಯ. ನಾವು ಇವತ್ತು ನಾಟಿ ಮಾಡಿದ್ದೀವಿ ಅಂತ ಹೇಳಿದರೆ, ಸುಮಾರು 1 ಸೀಸನ್ ಅಥವಾ 1 ವರ್ಷವರೆಗೆ ನಾವು ಅದನ್ನು ಬೆಳೀಲಿಕ್ಕೆ ಬಿಟ್ಬಿಟ್ಟು ಅದನ್ನು ನಾವು ಟಾಪಿಂಗ್ ಮಾಡಬೇಕಾಗ್ತದೆ, ಕಟ್ ಮಾಡಬೇಕು. ಕಟ್ ಮಾಡಿದಾಗ ನ್ಯಾಚುರಲಿ ಅದರಲ್ಲಿ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಬಂದಿರತಕ್ಕಂಥ ಚಿಗುರುಗಳಲ್ಲಿ 3ರಿಂದ 4 ಚಿಗುರುಗಳನ್ನ ನಾವು 10ರಿಂದ 15 ಸೆಂಟಿಮೀಟ್ರ್ ಅಂತರದಲ್ಲಿ ಬಂದಿರತಕ್ಕಂಥ ಚಿಗುರುಗಳು ಗಿಡದ ಸುತ್ತಕ್ಕೂ ಹರಡ್ಕೊಂಡಿರಬೇಕು. ಆ ರೀತಿ ನಾವು ನೋಡಿಕೊಂಡು ಆ ಚಿಗುರುಗಳನ್ನ ಬಿಡಬೇಕಾಗ್ತದೆ. ಅವುಗಳನ್ನ ನಾವು ಮುಖ್ಯ ರೆಂಬೆಗಳು ಅಂತೇಳಿ ಕರಿತೀವಿ. ಆ ಮುಖ್ಯ ರೆಂಬೆಗಳು ಸುಮಾರು ಒಂದು 6ರಿಂದ 1 ವರ್ಷ ಬೆಳೆದ ನಂತರ ಅವುಗಳನ್ನ ನಾವು ಕಟ್ ಮಾಡಿ ತೆಗಿಬೇಕು. ಅರ್ಧಕ್ಕೆ ಕಟ್ ಮಾಡಿದ ನಂತರ ಅವುಗಳ ಮೇಲೆ 2ರಿಂದ 3 ಚಿಗುರುಗಳನ್ನ ಬಿಡಬೇಕು. ಈ ರೀತಿ ಮಾಡಿದ್ದೇ ಆದಲ್ಲಿ ನಾವು ಛತ್ರಿ ಆಕಾರದವಾಗಿರ್ತಕ್ಕಂಥ ಒಂದು ಗಿಡನ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಈ ರೀತಿ ಮಾಡಿದ್ದೇ ಆದಲ್ಲಿ ಆ ಗಿಡಗಳು ಅಥವಾ ಆ ಮರಗಳು ಚೆನ್ನಾಗಿ ಸೂರ್ಯನ ರಶ್ಮಿನ ಪಡ್ಕೊತವೆ. ಆ ಮೂಲಕ ಅತಿ ಹೆಚ್ಚಿನ ಇಳುವರಿನ ಅಥವಾ ಒಳ್ಳೆಯ ರೀತಿಯ ಇಳುವರಿನ ನಾವು ಅದುಗಳಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಮಾವಿನ ಗಿಡಗಳಲ್ಲಿ ಗಿಡಕ್ಕೆ ಆಕಾರ ಕೊಡೋದು ಭಾಳ ಮುಖ್ಯ. ಅದೇ ರೀತಿ ವಾರ್ಷಿಕವಾಗಿ ಹಣ್ಣುಗಳು ಕೊಯ್ಲು ಆದ ನಂತರ ಚಾಟ್ನಿ ಮಾಡೋದು ಮುಖ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಈಗ ಚಾಟ್ನಿ ಅಂತಂದರೆ ಕಟಾವು ಮಾಡಿದ ಮೇಲೆ ಮಾವನ್ನು ಏನು ಫಲ ಬಂದಿರುತ್ತಲ್ಲ, ಅಂತಹ ಕಡ್ಡಿಗಳನ್ನೆಲ್ಲ ತೆಗಿಬೇಕು, ಮತ್ತು ನೆತ್ತಿ ಸಾಮಾನ್ಯವಾಗಿ ಬಿಡಿಸ್ಬೇಕು, ಹೀಗೆ 108 ಹೇಳ್ತಾರಲ್ಲ, ಏನು ಮಾಡಬೇಕಾಗತ್ತೆ? ಹೌದು, ನೀವು ಹೇಳ್ದಂಗೆ ಕಟಾವು ಆದ ನಂತರ ಅದೇನು ಗೊಂಚಲುಗಳ ಭಾಗ ಉಳಿದಿರ್ತದಲ್ಲ, ಆ ಭಾಗನ ಕಟ್ ಮಾಡಿ ತೆಗಿಬೇಕು. ಆ ಕಟ್ ಮಾಡಿ ತೆಗೆದಾಗ ಏನಾಗುತ್ತೆ, ಹೊಸ ಚಿಗುರುಗಳು ಬಾಡೋಕ್ಕೆ ಅವಕಾಶ ಆಗ್ತದೆ. ಒಂದು. ಎರಡನೇದು, ಸೂರ್ಯನ ಬೆಳಕು ಚೆನ್ನಾಗಿ ಗಿಡಗಳಿಗೆ ಬೀಳಬೇಕು ಅಂತ ಆಗಿದ್ದೆ ಅದಲ್ಲಿ ನೀವು ಹೇಳಿದಾಗ ನೆತ್ತಿ ಭಾಗನ ತೆಗೆದಿದ್ದೆ ಅದಲ್ಲಿ ಒಳಭಾಗಕ್ಕೂ ಕೂಡ ಬರ್ತದೆ. ಇಲ್ಲಾಂದರೆ ಏನಾಗುತ್ತೆ, ಗಿಡದಲ್ಲಿ ಅಥವಾ ಮರದಲ್ಲಿ ಎಲ್ಲೆಲ್ಲಿ ಸೂರ್ಯನ ಬೆಳಕು ಬೀಳ್ತದೆ ಅಲ್ಲಿ ಮಾತ್ರ ಹೂಕಾಯಿ ಆಗೋದು ಅಥವಾ ಗೊಂಚಲು ಬರೋದು ನೋಡ್ಬೋದು. ಒಳಭಾಗದಲ್ಲಿ ಏನು ಇರೋದೇ ಇಲ್ಲ, ಹೂಕಾಯಿಗಳು ಬಿಡೋದು ಇಲ್ಲವೇ ಇಲ್ಲ. ಹಾಗಾಗಿ ಏನು ಮಾಡ್ಬೋದು ಅಂತ ಹೇಳಿದರೆ, ಗಿಡದ
ಕೆನೋಪಿಯಲ್ಲಿ ರೋಗ ಬಂದಿರತಕ್ಕಂಥ ಬ್ರಾಂಚ್ಗಳಾಗಿರ್ಬೋದು ಅಥವಾ ರೆಂಬೆ ಕೊಂಬೆಗಳಾಗಿರ್ಬೋದು, ಅಡ್ಡದಿಡ್ಡಿ ಬೆಳೆದಿರ್ತಕ್ಕಂಥ ರೆಂಬೆ ಕೊಂಬೆಗಳಾಗಿರ್ಬೋದು, ಅಶಕ್ತವಾಗಿರ್ತಕ್ಕಂಥ ರೆಂಬೆ ಕೊಂಬೆಗಳಾಗಿರ್ಬೋದು, ಅವುಗಳನ್ನೆಲ್ಲನೂ ಕೂಡ ನಾವು ಚಾಟ್ನಿಲಿ ತೆಗಿತೀವಿ. ಜೊತೆಗೆ ನೆತ್ತಿ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಬ್ರಾಂಚ್ಗಳನ್ನ, ಕೆಲವೊಂದು ರೆಂಬೆ ಕೊಂಬೆಗಳನ್ನ ವಿರಳಗೊಳಿಸೋದ್ರಿಂದ ಏನಾಗುತ್ತೆ, ಒಳಭಾಗಕ್ಕೂ ಕೂಡ ಸೂರ್ಯನ ಬೆಳಕು ಬೀಳೋದ್ರಿಂದ ಒಳಭಾಗದಲ್ಲೂ ಕೂಡ ನಾವು ಹೂಕಾಯಿಗಳು ಕಟ್ಟೋದನ್ನು ಕೂಡ ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಚಾಟ್ನಿ ಮುಖ್ಯ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೂನ್ ಜುಲೈ ತಿಂಗಳಲ್ಲೇ ಇದನ್ನು ಮಾಡೋದು ಸೂಕ್ತನಾ? ಹೌದು, ಅಂದರೆ ಜೂನ್ ಜುಲೈ ತಿಂಗಳೇ ಅಂತೇಳಿ ಹೇಳಿಕ್ಕೆ ಬರೋದಿಲ್ಲ. ಕಟಾವು ಆದ ತಕ್ಷಣವೇ ನಾವು ಮಾಡೋದು ಉತ್ತಮ. ಯಾಕೆಂತ ಹೇಳಿದರೆ ಅದರಿಂದ ಬಂದಿರತಕ್ಕಂಥ ಹೊಸ ಚಿಗುರುಗಳು ಬೆಳಿಲಿಕ್ಕೆ ಸಾಕಷ್ಟು ಟೈಮ್ ಬೇಕು. ಮಾವಲ್ಲಿ ಒಂದು ವರ್ಷದ ಒಂದು ಸೀಸನ್ ಆಗಿರ್ತಕ್ಕಂಥ ರೆಂಬೆ ಕೊಂಬೆಗಳಲ್ಲಿ ಹೂಕಾಯಿ ಬರೋದು. ಹಾಗಾಗಿ ರೆಂಬೆ ಕೊಂಬೆಗಳು ಸರಿಯಾಗಿ ಬೆಳಿಲಿಲ್ಲ ಅಂತ ಹೇಳಿದರೆ, ಮೆಚ್ಯೂರ್ ಆಗಲಿಲ್ಲ ಅಂತ ಹೇಳಿದರೆ ಅದರಲ್ಲಿ ನಾವು ಹೂಕಾಯಿಗಳನ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಸರಿಯಾಗಿ ಟೈಮ್ ಬೇಕು ಬೆಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಇಮಿಡಿಯೇಟ್ಲಿ ಹಾರ್ವೆಸ್ಟಿಂಗ್ ಆದ ನಂತರನೇ ನಾವು ಚಾಟ್ನಿ ಮಾಡೋದು ಉತ್ತಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಚಾಟನಿಗೆ ಬಳಸಬೇಕಾದಂತಹ ಯಂತ್ರಗಳು ಅಥವಾ ಸಣ್ಣ ಪುಟ್ಟ ಇವೇ ಆದ್ರೂ ಯಾವ ರೀತಿ ಮಾಡಬೇಕು? ಅದಕ್ಕೆ ಚಾಟ್ನಿ ಮಾಡೋದಕ್ಕೆ ನಾವು ಸಿಕೇಚರ್ಗಳನ್ನ ಉಪಯೋಗ ಮಾಡ್ಬೋದು. ಅದೇನು ಸಣ್ಣದಾಗಿ ನಾವು ಕೈಯಲ್ಲಿ ಇಟ್ಕೊಂಡು ಉಪಯೋಗ ಮಾಡಿರ್ತಕ್ಕಂಥ ಟೂಲ್ ಅದು. ಹಾಗಾಗಿ ಅದನ್ನು ನಾವು ಉಪಯೋಗ ಮಾಡಿಕೊಂಡು ನಾವು ಬ್ರಾಂಚ್ಗಳನ್ನ ಕಟ್ ಮಾಡೋದಕ್ಕೆ, ವಿರಳಗೊಳಿಸೋದಕ್ಕೆ ಉಪಯೋಗ ಮಾಡ್ಬೋದು. ಅದು ಸಣ್ಣ ಸಣ್ಣ ಬ್ರಾಂಚ್ಗಳನ್ನ ಸಿಕೇಚರ್. ಅದೇ ದೊಡ್ಡ ಬ್ರಾಂಚ್ಗಳನ್ನ ನೆತ್ತಿ ಬಿಡಿಸೋದಕ್ಕೆಲ್ಲ ಕೆಲವೊಂದು ಸ್ವಲ್ಪ ದೊಡ್ಡ ಬ್ರಾಂಚ್ಗಳನ್ನ ನಾವು ಇದು ಮಾಡೋದಾದರೆ ಕೈಯಲ್ಲೇ ಉಪಯೋಗ ಮಾಡೋಂಥ ಗರಗಸಗಳು ಬರ್ತದೆ. ಎರಡು ಉಪಯೋಗ ಮಾಡಿಕೊಂಡು ನಾವು ಚಾಟ್ನಿನ ಮಾಡ್ಬೋದು. ಈ ಚಾಟ್ನಿ ಆದ ತಕ್ಷಣ ಏನಾದರೂ ಮರಗಳಿಗೆ ಸಿಂಪರಣೆ ಮಾಡಬೇಕಾ? ಹೌದು, ಚಾಟ್ನಿ ಮಾಡಿದಾಗ ನ್ಯಾಚುರಲಿ ನಾವು ಗಿಡಗಳ ಬ್ರಾಂಚ್ಗಳನ್ನ ನಾವು ಕಟ್ ಮಾಡಿರ್ತೀವಿ. ಹಾಗಾಗಿ ಆ ಕಟ್ ಮಾಡಿರೋ ಭಾಗದಿಂದ ಶಿಲೀಂಧ್ರ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಬೋರ್ಡೋ ಮಿಕ್ಸರ್ನ ನಾವು ಪೇಸ್ಟ್ನ ಮಾಡ್ಕೊಂಡು ಅದನ್ನು ನಾವು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಶಿಲೀಂಧ್ರನಾಶಕ ಬ್ಯಾವಿಸ್ಟಿನ್ ಅದು ಒಂದು 2 ಗ್ರಾಮ್ ಪ್ರತಿ ಲೀಟ್ರ್ ಹಾಕ್ಕೊಂಡು ಅದನ್ನು ನಾವು ಸಿಂಪಡಣೆ ಮಾಡಿದ್ದೆ ಅದಲ್ಲಿ ಶಿಲೀಂಧ್ರ ರೋಗಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಕೆಲವು ಸಾರಿ ಮಾವು ಫಸ್ಟ್ ಹೂ ಆಗುತ್ತೆ, ಕಾಯಿ ಎಲ್ಲ ಉದುರೋಗುತ್ತೆ, ಮತ್ತೆ ಹೂ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಇನ್ನೂ ಎಳೆ ಕಾಯಿಗಳೆಲ್ಲ ಹಾಗೆ ಇರ್ತವೆ ಮರದಲ್ಲಿ. ಅಂಥವು ಹಣ್ಣಾಗೋವರೆಗೂ ಕಾಯ್ಬೇಕಾ ಅಥವಾ ಅದನ್ನೆಲ್ಲ ಉದುರಿಸ್ಬಿಡ್ಬೇಕು ಅಂತೀರಾ? ಇಲ್ಲ, ಮರದಲ್ಲಿ ಕಾಯಿಗಳಿದ್ದಿದ್ದೆ ಅದಲ್ಲಿ ಅದನ್ನು ಹಣ್ಣಾಗೋ ತನಕ ಬಿಡೋದು ಉತ್ತಮನೇ. ಮರದಲ್ಲಿ ಪೂರ್ಣವಾಗಿ ಹಾರ್ವೆಸ್ಟಿಂಗ್ ಆದ ನಂತರ, ಕೊಯ್ಲಾದ ನಂತರ ಚಾಟ್ನಿ ಮಾಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸಾಮಾನ್ಯವಾಗಿ ರೈತರು ಹೇಳೋದು ಒಂದು ವರ್ಷ ಒಳ್ಳೆ ಫಸಲು ಬರುತ್ತೆ ಮಾವಲ್ಲಿ, ಇನ್ನೊಂದು ವರ್ಷ ಬರಲ್ಲ ಅಂತ. ಚಾಟನಿ ವಿಧಾನದಿಂದ ಏನಾದರೂ ಪ್ರತಿ ವರ್ಷ ಫಸಲು ಬರುವಂತೆ ಮಾಡೋ ಸಾಧ್ಯತೆಗಳಿದೆಯಾ? ಹೌದು ಹೌದು, ಈ ಚಾಟ್ನಿ ಮಾಡೋ ಉದ್ದೇಶನೂ ಕೂಡ ಅದೇ, ಪ್ರತಿ ವರ್ಷ ಫಸಲು ಮಾಡೋದಕ್ಕೋಸ್ಕರನೇ ನಾವು ಮಾಡೋದಾಗಿರ್ತದೆ. ಒಂದು ಅದಕ್ಕೆ ಚಾಟ್ನಿ ಮಾಡೋದು ಇಮಿಡಿಯೇಟ್ಲಿ ಆಫ್ಟರ್ ಹಾರ್ವೆಸ್ಟಿಂಗ್, ನಾವು ಕೊಯ್ಲು ಆಗಿದ ತಕ್ಷಣವೇ ಮಾಡಬೇಕು. ಡಿಲೇ ಮಾಡಿದ್ದೆ ಆದಲ್ಲಿ ಅದು ಹೂವು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಹೂವು ಬರಬೇಕು ಅಂತ ಹೇಳಿದ್ರೆ ಆ ರೆಂಬೆ ಕೊಂಬೆ ಬಲಿಬೇಕಾಗ್ತದೆ. ಬಲಿಲಿಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಮಿನಿಮಮ್ ಆದರೂ ಒಂದು 6 ತಿಂಗಳಾದ್ರೂ ಕೂಡ ಅದು ಬಲಿಬೇಕಾಗ್ತದೆ. ಅದಕ್ಕೋಸ್ಕರನೇ ಕೊಯ್ಲು ಆದಿದ ತಕ್ಷಣವೇ ನಾವು ಚಾಟ್ನಿ ಮಾಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು ವರ್ಷ ಇಳುವರಿ ಚೆನ್ನಾಗಿ ಬರೋದು, ಒಂದು ವರ್ಷ ಇಳುವರಿ ಕಡಿಮೆ ಬರೋದು, ಇದೊಂದು ನ್ಯೂನ್ಯತೆ ಮಾವಿನ ಹಲವಾರು ತಳಿಗಳಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡೋದು ಈ ಒಂದು ಚಾಟ್ನಿ ವಿಧಾನದಿಂದ ಒಂದು ವಿಧಾನ ಆದರೆ, ಚೆನ್ನಾಗಿ ಸರಿಯಾಗಿ ಗೊಬ್ಬರಗಳ ನಿರ್ವಹಣೆದಿಂದನೂ ಕೂಡ ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಲಿ ತರ್ಬೋದು. ಇನ್ನೊಂದು ಅಂತ ಹೇಳಿದ್ರೆ ರಾಸಾಯನಿಕಗಳ ಉಪಯೋಗ ಮಾಡೋದ್ರಿಂದ. ರಾಸಾಯನಿಕಗಳ ಉಪಯೋಗ ಅಂತ ಹೇಳಿದರೆ ಅದಕ್ಕೆ ಪ್ಯಾಕ್ಲೋಬುಟ್ರಾಜೋಲ್ ಅಥವಾ ಕಲ್ಟಾರ್ ಅನ್ನೋ ಒಂದು ಕೆಮಿಕಲ್ನ ನಾವು ಉಪಯೋಗ ಮಾಡ್ತೀವಿ. ಸುಮಾರು 5-10 ಗ್ರಾಮ್ ಪ್ರತಿ ಮರಕ್ಕೆ ಸುಮಾರು 15-20 ಲೀಟರ್ ನೀರಲ್ಲಿ ಬೆರೆಸ್ಬಿಟ್ಟು ಗಿಡದ ಕಾಂಡದಿಂದ ಸುಮಾರು 1.5-2 ಮೀಟರ್ ದೂರದಲ್ಲಿ ಅಂತ ಹೇಳಿದರೆ ಚೆನ್ನಾಗಿ ನೀರು ಹೀರುವಂಥ ಬೇರುಗಳಿರೋ ಸಮೂಹ ಇರಬೇಕು. ಹಾಗಾಗಿ 1.5-2 ಮೀಟರ್ ದೂರದಲ್ಲಿ ಕಾಂಡದಿಂದ ವೃತ್ತಾಕಾರವಾಗಿ ಒಂದು ಟ್ರೆಂಚನ್ನ ಮಾಡಿಕೊಂಡು ಆ ಟ್ರೆಂಚ್ ಒಳಗೆ ಈ ನೀರನ್ನು ಹಾಕ್ಬಿಟ್ಟು ಟ್ರೆಂಚನ್ನ ಮುಚ್ಚಿದ್ದೆ ಆದಲ್ಲಿ ಸುಮಾರು ಒಂದು 100 ದಿನಗಳ ನಂತರ ಒಳ್ಳೆ ನಾವು ಹೂವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಹಾಗಾಗಿ ಈ ಪ್ಯಾಕ್ಲೋಬುಟ್ರಾಜೋಲ್ ಅಪ್ಲೈ ಮಾಡೋದು ಸೆಪ್ಟೆಂಬರ್ ತಿಂಗಳಲ್ಲಿ ಅಪ್ಲೈ ಮಾಡಿದ್ದೆ ನಾವು ಗಿಡಕ್ಕೆ ಹಾಕಿದ್ದೆ ಆದಲ್ಲಿ ಡಿಸೆಂಬರ್-ಜನವರಿ ತಿಂಗಳಲ್ಲಿ ನಾವು ಒಳ್ಳೆ ಹೂಗಳನ್ನ ನಾವು ಪಡಿಬೋದಾಗಿದೆ. ಈ ನಿಟ್ಟಿನಲ್ಲೂ ಕೂಡ ನಾವು ಅಧಿಕ ಫಸಲು ಬರೋದು, ಒಂದು ವರ್ಷ ಕಡಿಮೆ ಫಸಲು ಬರುವಂಥ ಸಮಸ್ಯೆಯನ್ನು ನಾವು ಒಂದು ಹಂತದ ಮಟ್ಟಿಗೆ ನಿರ್ವಹಣೆ ಮಾಡ್ಬೋದು. ಒಂದು ಸರಿ ಕೊಟ್ಟರೆ ಸಾಕ? ಇಲ್ಲ, ಯಾಕೆಂತ ಹೇಳಿದರೆ ಈ ಪ್ಯಾಕ್ಲೋಬುಟ್ರಾಜೋಲು ಮಣ್ಣಿಗೆ ಹಾಕೋದು, ಮಣ್ಣಲ್ಲಿ ಅದು ಎಷ್ಟು ಸಮಯ ಇರ್ತದೆ ಅಂತ ಹೇಳಿ ಸುಮಾರು 10-11 ತಿಂಗಳು ಇರ್ತದೆ ಅಷ್ಟೇ. ಅದಾದ ನಂತರ ಅದರ ಅಂಶ ಎಲ್ಲನೂ ಕೂಡ ಮಣ್ಣಲ್ಲಿ ಡಿಗ್ರೇಡ್ ಆಗಿ ಹೋಗ್ಬಿಡ್ತದೆ. ಹಾಗಾಗಿ ನಾವು ಇದು ಒಂದು ವರ್ಷ ಹಾಕಿದ್ದೆ ಅದರಲ್ಲಿ ಪ್ರತಿ ವರ್ಷ ನಾವು ಒಳ್ಳೆ ಇಳುವರಿ ತೊಗೊಳ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾವು ಒಳ್ಳೆ ಇಳುವರಿ ಬೇಕು ಅಂತ ಹೇಳಿದರೆ ಪ್ರತಿ ವರ್ಷವೂ ಕೂಡ ನಾವು ಹಾಕಬೇಕಾಗ್ತದೆ ಪ್ಯಾಕ್ಲೋಬುಟ್ರಾಜೋಲ್. ಬಟ್ ಇದರಲ್ಲಿ ಇದರದೇ ಆದ ಸಮಸ್ಯೆಗಳಿದೆ. ಏನಂತ ಹೇಳಿದರೆ ಪ್ಯಾಕ್ಲೋಬುಟ್ರಾಜೋಲ್ ಇದು ಹೆಂಗೆ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಇದು ಗಿಡದಲ್ಲಿ
ಇದರಲ್ಲಿ ವೆಜಿಟೇಟಿವ್ ಗ್ರೋತ್ನ ಕಡಿಮೆ ಮಾಡಿ ಹೂ ಕಾಯಿ ಬರೋಂಗೆ ಮಾಡ್ತದೆ, ರಿಪ್ರೊಡಕ್ಟಿವ್ ಗ್ರೋತ್ನ ಇಂಡ್ಯೂಸ್ ಮಾಡ್ತದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ಪ್ರತಿ ವರ್ಷ ಉಪಯೋಗ ಮಾಡಿದರೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತದೆ. ಜೊತೆಗೆ ಕಾಂಡದಲ್ಲೆಲ್ಲೂ ಕೂಡ ಬಿರುಕುಗಳು ಬರ್ಬೋದು. ಆ ಮೂಲಕ ಗಿಡದ ಆಯಸ್ಸು ಕೂಡ ಕಡಿಮೆ ಆಗುವಂಥದ್ದನ್ನು ನಾವು ನೋಡ್ಬೋದು ಆಗಿದೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ನಾವು ಇದನ್ನು ಪ್ಯಾಕ್ಲೋಬಿಟ್ರಾಜೋಲ್ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಕೆಲವು ವರ್ಷಗಳಿಗೆ ಒಂದು ಸತಿ ನಾವು ಉಪಯೋಗ 4 ರಿಂದ 5 ವರ್ಷಗಳಿಗೆ ಒಂದು ಸತಿ ನಾವು ಉಪಯೋಗ ಮಾಡ್ಬೋದಾಗಿದೆ. ಯಾವ ಒಂದು ವರ್ಷ ಫಸಲು ಚೆನ್ನಾಗಿ ಬಂತು ಅಂದ್ರೆ ನಮಗೆ ಗೊತ್ತಾಗುತ್ತೆ ಮುಂದಿನ ವರ್ಷ ಬರಲ್ಲ ಅಂತ. ಅಂತ ಟೈಮಲ್ಲಿ ಬಳಸ್ಬೋದು. ಸಿಂಪರಣೆ ಮಾಡೋದಕ್ಕೆ ಏನಾದರೂ ಇದೆಯಾ ಹಾರ್ಮೋನ್ಗಳು? ಇಲ್ಲ, ಸಿಂಪಡಣೆ ಮಾಡೋದು ಬರೋದಿಲ್ಲ. ಇದನ್ನ ಮಣ್ಣಿಗೆ ಉಪಯೋಗ ಮಾಡಿ ಬೇರಿಗೆ ಹಾಕಬೇಕು. ಓಕೆ, ಈಗ ಇನ್ನು ತೋಟಗಾರಿಕಾ ಕ್ರಮಗಳು ಏನೇನು ಮಾಡಬೇಕು ಅಂತೀರಿ ಮಾವಿನಲ್ಲಿ? ಮೊದಲಿಗೆ ಸ್ಟಾರ್ಟಿಂಗ್ ಅಂತ ಹೇಳಿದರೆ ಒಳ್ಳೆಯ ನರ್ಸರಿಯಿಂದನೇ ಗಿಡಗಳನ್ನ ತರಬೇಕಾಗ್ತದೆ. ರೆಪ್ಯೂಟೆಡ್ ನರ್ಸರಿಯಿಂದ, ಲೈಕ್ ಯೂನಿವರ್ಸಿಟಿ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅಂಥ ಕಡೆಯಿಂದ ನರ್ಸರಿಗಳಿಂದ ಗಿಡಗಳನ್ನ ತಗೊಂಬನ್ನಿ. ಯಾಕೆಂತ ಹೇಳಿದರೆ ನಮಗೆ ಜಿನೇನಾಗಿರ್ತಕ್ಕಂಥ ಗಿಡಗಳು ಸಿಗ್ತದೆ, ರೇಟು ಕೂಡ ಒಳ್ಳೆಯ ರೇಟೇ ಇರ್ತದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ನರ್ಸರಿಗಳಿಂದ ತೊಗೊಂಬರೋದು ಮುಖ್ಯ. ಇನ್ನು ನಾಟಿ ಮಾಡೋದು ಅಂತ ಹೇಳಿದರೆ ಅಂತರದ ವಿಚಾರದಲ್ಲಿ ಹೇಳೋದಾದರೆ, ಮೊದಲೆಲ್ಲನೂ ಕೂಡ 10 by 10 ಮೀಟರ್ಗೆ ಅಲ್ಲಿ ಹಾಕ್ಕೊತಾ ಇದ್ದರು ಗಿಡಗಳನ್ನ. ಅದು ತುಂಬ ಜಾಸ್ತಿ ಸ್ಪೇಸಿಂಗ್ ಆಗೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹತ್ತಿರಕ್ಕೆ ಸುಮಾರು ಒಂದು 8 by 8 ಮೀಟ್ರಿಗೆ ನಾವು ನಾಟಿ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಮಾವನ್ನು ಕೂಡ ಅಧಿಕ ಸಾಂದ್ರತೆ ಬೇಸಾಯದಲ್ಲಿ ಬೆಳೆಸ್ತಾ ಇದ್ದಾರೆ. ಅಧಿಕ ಸಾಂದ್ರತೆ ಬೇಸಾಯ ಅಂತೇಳಿ ನಿಗದಿತ ಜಾಗದಲ್ಲಿ ಜಾಸ್ತಿ ಗಿಡಗಳನ್ನ ನೆಡುವಂಥ ಒಂದು ವಿಧಾನ ಅಧಿಕ ಸಾಂದ್ರತೆ ಬೇಸಾಯ ಅಂತೇಳಿ ಹೇಳ್ಬೋದು. ಅದಕ್ಕೆ ಕೆಲವೊಂದು ನಿರ್ದಿಷ್ಟ ತಳಿಗಳನ್ನ ನಾವು ಉಪಯೋಗ ಮಾಡಬೇಕು. ಉದಾಹರಣೆ ಅಂತ ಹೇಳಿದರೆ ಅಮ್ರಪಾಲಿ ಅಂತ ಹೇಳ್ಬಿಟ್ಟು ಒಂದು ಕುಬ್ಜವಾಗಿರ್ತಕ್ಕಂಥ ತಳಿ ಇದೆ. ಆ ಒಂದು ತಳಿ ಆದರೆ 2.5 by 2.5 ಮೀಟರ್ ಸ್ಪೇಸಿಂಗಲ್ಲಿ ನಾವು ಅಂತರದಲ್ಲಿ ಹಾಕಿದ್ದೆ. ಅದರಲ್ಲಿ 1600 ಗಿಡಗಳನ್ನು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಹಾಕೋಬೋದಾಗಿದೆ. ಅದೇ 5 by 5 ಮೀಟರ್ಗೂ ಕೂಡ ಹಾಕೋಬೋದು. ಅದು ರೆಗ್ಯುಲರ್ ವೆರೈಟಿಗಳನ್ನ ನಾವು ಲೈಕ್ ಮಲ್ಲಿಕ ಆಗಿರ್ಬೋದು, ಕೇಸರ್ ಆಗಿರ್ಬೋದು, ಇಂಥ ತಳಿಗಳನ್ನ ನಾವು 5 by 5 ಮೀಟ್ರಿಗೆ ಹಾಕ್ಕೊಂಡ್ರೆ ಒಂದು ಹೆಕ್ಟೇರಿಗೆ 400 ಗಿಡಗಳನ್ನ ನಾವು ಹಾಕೋಬೋದಾಗಿದೆ. ತೋತಾಪುರಿನೂ ಪ್ರಯತ್ನ ಮಾಡ್ತೀವಿ. ತೋತಾಪುರಿನೂ ಕೂಡ ನಾವು ಅಧಿಕ ಸಾಂದ್ರತೆಯಲ್ಲೂ ಕೂಡ ಹಾಕೋಬೋದು, 5 by 5 ಮೀಟ್ರಿಗೆ ಹಾಕೋಬೋದು. ತಳಿಗಳ ಬಗ್ಗೆ ಒಂಚೂರು ಹೇಳಿ ಡಾಕ್ಟ್ರೆ. ಮಾವು ಹುಟ್ಟಿರೋದೇ ನಮ್ಮ ದೇಶದಲ್ಲಿ ಆಗಿರೋದ್ರಿಂದ ನಮ್ಮ ದೇಶ ಉದ್ದಗಲಕ್ಕೂ ಕೂಡ ಮಾವಿನ ತಳಿಗಳನ್ನ ನಾವು ನೋಡ್ಬೋದು. ಒಂದೊಂದು ಹಳ್ಳಿಗೆ ಹೋದರೂ ಕೂಡ ಅಲ್ಲಿಗೆ ಒಂದು ವಿಭಿನ್ನವಾಗಿರ್ತಕ್ಕಂಥ ತಳಿನೇ ಇದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಹಾಗಾಗಿ ಸಾವಿರಾರು ತಳಿಗಳಿದ್ದಾವೆ. 150ಕ್ಕೂ ನಮ್ಮ ದೇಶ ಉದ್ದಗಲಕ್ಕೂ ಸುಮಾರು 150ಕ್ಕೂ ಹೆಚ್ಚು ತಳಿಗಳನ್ನ ಬೆಳೀತಾ ಇದ್ದಾರೆ. ಅದರಲ್ಲಿ ಒಂದು 40 ರಿಂದ 50 ತಳಿಗಳು ವಾಣಿಜ್ಯವಾಗಿ ಬೆಳೀತಿದ್ದಾರೆ ಅಂತೇಳಿ ಹೇಳ್ಬೋದಾಗಿದೆ. ಸೊ ನಮ್ಮ ಕರ್ನಾಟಕ ಭಾಗದಲ್ಲಿ ಅಂತ ಹೇಳಿದ್ರೆ ರಸ್ಪುರಿ, ಆಲ್ಫಾನ್ಸು, ಮಲ್ಲಿಕಾ, ಬಾದಾಮಿ ಅಂತ ಕರಿತೀವಿ, ಮಲ್ಲಿಕಾ, ಆಲ್ಫಾನ್ಸು ಇವೆಲ್ಲನೂ ಕೂಡ ಪ್ರಮುಖವಾಗಿರ್ತಕ್ಕಂಥ ತಳಿಗಳು. ಅದೇ ನೀವು ತಮಿಳುನಾಡು ಹೋದರೆ ನೀಲಮ್ಮು, ಮಹಾರಾಷ್ಟ್ರಕ್ಕೆ ಹೋದರೆ ಕೊಂಕಣ್ ರೀಜನ್ ಮಹಾರಾಷ್ಟ್ರದ ಆಲ್ಫಾನ್ಸು ಚೆನ್ನಾಗಿ ಬರ್ತದೆ. ಅದೇ ಗುಜರಾತಲ್ಲಿ ಹೋದರೆ ಕೇಸರ್ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ತಳಿ. ವೆಸ್ಟ್ ಬೆಂಗಾಲ್ ಆದರೆ ಕೃಷ್ಣ ಭೋಗ, ಮಾಳವಯ್ಯ ಭೋಗ ಅಂತೇಳಿ ತಳಿಗಳು. ಉತ್ತರ ಪ್ರದೇಶಿಗೆ ಹೋದರೆ ದಶಹರಿ ತಳಿಗಳು. ಈ ರೀತಿ ನಮ್ಮ ದೇಶ ಉದ್ದಗಲಕ್ಕೂ ಕೂಡ ಪ್ರದೇಶಗಳ ಅನುಗುಣವಾಗಿ, ವಾತಾವರಣಕ್ಕೆ ಅನುಗುಣವಾಗಿ ಮತ್ತು ಮಾರುಕಟ್ಟೆ ಜನಗಳ ಪ್ರಿಫರೆನ್ಸ್ ಆಧಾರದ ಮೇಲೆ ಹಲವಾರು ತಳಿಗಳಿದಾವೆ ಅಂತೇಳಿ. ಹೊಸದು ಯಾವುದಾದ್ರೂ ಇದೆಯಾ ಮಾವಲ್ಲಿ ಬೆಳಿಬೇಕು ಅಂತ ಯಾರು ಅನಿಸಿದ್ರೆ? ಹೊಸದಾಗಿ ಅರ್ಕ ಉದಯ ಅಂತ ಒಂದು ಹೊಸ ತಳಿ ರಿಲೀಸ್ ಮಾಡಿದ್ದಾರೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ HR ಬ್ಯಾಂಗ್ಳೂರಿಂದ ರಿಲೀಸ್ ಆಗಿರ್ತಕ್ಕಂಥ ತಳಿ ಅರ್ಕ ಉದಯ ಅಂತೇಳಿ. ಸ್ವೀಟ್ ಜಾಸ್ತಿ ಇರ್ತಕ್ಕಂಥ ತಳಿ ಅದು. ಹಾಗಾಗಿ ಆ ತಳಿನ ಹಾಕೋಬೋದಾಗಿದೆ. ಓಕೆ, ಈಗ ಅಂತರ ಆಗಲೇ ಹೇಳ್ದಂಗೆ ಯೂಶಲಿ 10 by 10 ಹಾಕ್ಕೊಂತಿದ್ರು. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ 8 by 8 ಮೀಟರ್, ಒಂದು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ 8 by 8 ಮೀಟರ್ನ ಹಾಕ್ಕೋಬೋದು. ಇಲ್ಲ ಅಧಿಕ ಸಾಂದ್ರತೆಯಲ್ಲಿ ಮಾಡ್ತೀನಿ ಅಂತ ಹೇಳಿದರೆ 5 by 5 ಮೀಟರ್ಗೂ ಕೂಡ ನಾವು ಪ್ರಯತ್ನ ಮಾಡ್ಬೋದಾಗಿದೆ. ಓಕೆ, ಅದೇನೋ ತ್ರಿಭುಜಾಕೃತಿನಲ್ಲೇ ನಾಟಿ ಮಾಡ್ಕೋಬೇಕಾ? ಹೌದು, 5 by 5 ಮೀಟರ್ ಆದರೆ ಆಯತಾಕೃತಿಯಲ್ಲಿ ಆಗ್ತದೆ. ಅದೇ ನೀವು ಅಮ್ರಪಾಲಿ ಅಂತ ತಳಿನ ನಾವು ಉಪಯೋಗ ಮಾಡಿದ್ದೆ, ಅದಲ್ಲಿ ಬೆಳೆಸಬೇಕು ಅಂತ ಆಗಿದ್ದೆ, ಅದಲ್ಲಿ 2.5 by 2.5 ಮೀಟರ್ ಸ್ಪೇಸಿಂಗಲ್ಲಿ ತ್ರಿಭುಜಾಕೃತಿಯಲ್ಲಿ ಹಾಕಿದ್ದೆ, ಅದಲ್ಲಿ ಜಾಸ್ತಿ ಗಿಡಗಳನ್ನ ನಾಟಿ ಮಾಡ್ಕೊಂಡು. ನಾಟಿ ಮಾಡೋ ವಿಧಾನ ಮಾಮೂಲಿ ರೆಗ್ಯುಲರ್ ಆಗಿ ನಾಟಿ ಮಾಡುವಂಥ ವಿಧಾನ. ಸುಮಾರು 1 ಮೀಟರ್ ಉದ್ದಾಗಲ ಆಳದ ಗುಂಡಿಗಳನ್ನ ನಾವು ತೋಡ್ಕೋಬೇಕಾಗ್ತದೆ. ಗುಂಡಿಗಳನ್ನ ತೋಡ್ಕೊಳ್ಳೋದು 1.5 ತಿಂಗಳು ಮುಂಚೆನೇ ಮಾಡಬೇಕು. ನಾಟಿ ಮಾಡೋದು ಯಾವಾಗ ಯೂಶಲಿ ಜೂನ್ ಜುಲೈಲಿ ನಾಟಿ ಮಾಡ್ತೀವಲ್ಲ, ಅದಕ್ಕೆ 1 ತಿಂಗಳು ಮುಂಚೆನೇ ಬೇಸಿಗೆ ಕಾಲದಲ್ಲೇ ನಾವು ಆ ಗುಣಿಗಳನ್ನ ಓಪನ್ ಮಾಡಿಟ್ಕೊಂಡಿದ್ದೆ. ಅದಲ್ಲಿ ಮೇಲ್ಮಣ್ಣನ್ನು ನಾವು ಸೇವ್ ಮಾಡಿಟ್ಕೋಬೇಕು. ಯಾಕಂದರೆ ಮೇಲ್ಮಣ್ಣು ಫಲವತ್ತಾಗಿರೋದ್ರಿಂದ ನಾಳೆ ದಿನ ಗುಂಡಿ ತುಂಬೋದಕ್ಕೆ ಮೇಲ್ಮಣ್ಣನ್ನು ಉಪಯೋಗ ಮಾಡ್ಬೋದು. ಆ ರೀತಿ ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟಿದ್ದೆ. ಅದರಲ್ಲಿ ಆ ಬೇಸಿಗೆಯಲ್ಲಿ ಸೂರ್ಯನ ಬಿಸಿಲಿಗೆ, ಸೂರ್ಯನ ಶಾಖಕ್ಕೆ, ಮಣ್ಣಲ್ಲಿರ್ತಕ್ಕಂಥ ಯಾವ್ದಾದ್ರು ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಕೀಟ ಬಾಧೆ ಆಗಿರ್ಬೋದು, ಅವೆಲ್ಲವೂ ಕೂಡ ಅವಾಯ್ಡ್ ಆಗ್ತದೆ. ಹಾಗಾಗಿ 1-1.5 ತಿಂಗಳು ಮೊದಲೇ ನಾವು ಗುಣಿಗಳನ್ನ ನಿಗದಿತ ಅಂತರದಲ್ಲಿ ಓಪನ್ ಮಾಡಿಟ್ಕೊಂಡು ಮಳೆಗಾಲ ಸ್ಟಾರ್ಟ್ ಆದ ನಂತರ ನಾವು ನಾಟಿ ಮಾಡ್ಬೋದಾಗಿದೆ.
ನಾಟಿ ಮಾಡಲಿಕ್ಕೆ ಗ್ರಾಫ್ಟೆಡ್ ಗಿಡಗಳನ್ನೇ, ಕಸಿ ಮಾಡಿ ಗಿಡಗಳನ್ನೇ ನಾವು ಉಪಯೋಗ ಮಾಡಬೇಕು. ಓಟೆಯಿಂದ ಬಂದಿರತಕ್ಕಂಥ ಗಿಡಗಳನ್ನ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಕಾರಣ ಏನಂತ ಹೇಳಿದರೆ, ಮಾವು ಒಂದು ಪರಾಗಸ್ಪರ್ಶ ಕ್ರಿಯೆಯಿಂದ ಕಾಯಿ ಬಿಡುವಂಥದ್ದು, ಹಣ್ಣಾಗುವಂಥದ್ದು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಅದು ಆ ಗಿಡಗಳನ್ನ ನಾವು ಉಪಯೋಗ ಮಾಡಿದ್ದು ವೇರಿಯೇಷನ್ ಬರ್ತದೆ. ಅದಕ್ಕೋಸ್ಕರ ನಾವು ಒಳ್ಳೆಯ ತಳಿಯ ಕಸಿ ಗಿಡಗಳನ್ನೇ ನಾವು ಒಳ್ಳೆಯ ನರ್ಸರಿಗಳಿಂದ ತಗೊಬಂದು ನಾಟಿ ಮಾಡೋದು ಉತ್ತಮ. 1 ವರ್ಷ ಮೇಲ್ಪಟ್ಟಾಗಿರ್ತಕ್ಕಂಥ ಗಿಡಗಳನ್ನ ನಾಟಿ ಮಾಡೋದು ಉತ್ತಮ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೂನ್ ಜುಲೈಯಲ್ಲಿ ನಾಟಿ ಮಾಡಿದರೆ ಒಳ್ಳೆಯದು. ಯಾಕೆಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಮಾನ್ಸೂನ್ ಸೀಸನಲ್ಲಿ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ನೀರಿನ ಕೊರತೆ ಆಗೋದಿಲ್ಲ ಗಿಡಗಳಿಗೆ. 1 ವರ್ಷದ ಗಿಡಗಳಿಗೆ ನಾವು ಆಕಾರ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕಾಗ್ತದೆ. ಈಗ ಅದಕ್ಕೆ ನೀರಾವರಿ ವ್ಯವಸ್ಥೆನ ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ಮತ್ತು ಮೊದಲ ವರ್ಷ, 2ನೇ ವರ್ಷ, 3ನೇ ವರ್ಷ ಪೋಷಕಾಂಶಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತೀರಿ? ಯೂಶ್ವಲಿ ಮಾವನ್ನ ಮಳೆಯಾಶ್ರಿತವಾಗಿ ಬೆಳೀತಾರೆ, ಮೊದಲೆಲ್ಲೂ ಕೂಡ ಹಂಗೇ ಬೆಳೀತಿದ್ರು. ಆದರೆ ನೀರಾವರಿ ಕೊಟ್ಟಿದ್ದೇ ಆದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಫಸಲನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ನೀರಾವರಿ ಸಣ್ಣ ಗಿಡಗಳು ಅಥವಾ ಹೊಸ ತೋಟದಲ್ಲಿ ಗಿಡಗಳನ್ನ ನಾವು ಕಾಪಾಡ್ಕೊಳ್ಳೋದು ಕೂಡ ಉತ್ತಮ. ಹಾಗಾಗಿ ವಾತಾವರಣದ ಆಧಾರದ ಮೇಲೆ ಸುಮಾರು 4ರಿಂದ 5 ದಿನಕ್ಕೆ ಒಂದು ಸತಿ ನಾವು ನೀರಾವರಿನ ಕೊಟ್ಟರೆ ಒಳ್ಳೆಯದು. ಡ್ರಿಪ್ ಇರಿಗೇಷನ್ ಹಾಕ್ಕೊಂಡ್ರೆ ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಳುವರಿ ಕೊಡ್ತಕ್ಕಂಥ ದೊಡ್ಡ ತೋಟದಲ್ಲೂ ಕೂಡ ನೀರಾವರಿ ಕೊಟ್ಟಿದ್ದೇ ಆದಲ್ಲಿ ಒಳ್ಳೆಯ ಗುಣಮಟ್ಟದ ನಾವು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಮಾವಲ್ಲಿ ಏನು ಕಾಯಿಗಳಲ್ಲಿ ಉದುರೋದೆಲ್ಲ ಇದೆಯಲ್ಲ, ಉದುರೋದು ಪ್ರಮಾಣವೂ ಕೂಡ ಭಾಳ ಗಣನೀಯವಾಗಿ ಕಡಿಮೆ ಆಗ್ತದೆ. ಹಾಗಾಗಿ ಹೂವಾಗೋ ಪ್ರಕ್ರಿಯೆ ಆದ ನಂತರ, ಕಾಯಿ ಕಟ್ಟಿದ ನಂತರ ಬೇಸಿಗೆ ಕಾಲದಲ್ಲಿ ನಿಯಮಿತವಾಗಿ ವಾತಾವರಣವಾಗಿ ನಾವು ನೀರು ಕಟ್ಟಿದ್ದೇ ಆದಲ್ಲಿ ನಾವು ಫಸಲನ್ನು ಉಳಿಸ್ಕೋಬೋದು, ಒಳ್ಳೆಯ ಗುಣಮಟ್ಟದ ಫಸಲನ್ನು ಪಡ್ಕೋಬೋದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನೀರು ಹಾಕುವಂಥ ಪ್ರಮಾಣ ಏನಿದೆಯಲ್ಲ, ವಾತಾವರಣ ಅನುಗುಣ ಮೇಲೆ ಆಗಿರ್ತದೆ ಅಂತ ಹೇಳ್ಬೋದು. ಒಂದು ಚೆನ್ನಾಗಿ ಬೆಳೆದಿರ್ತಕ್ಕಂಥ ಮರ ಏನಿದೆ, ಅದಕ್ಕೆ ಸುಮಾರು ಏನಿಲ್ಲ ಪ್ರತಿ ದಿನಕ್ಕೆ ಸುಮಾರು ಏನಿಲ್ಲ ಒಂದು 50ರಿಂದ 60 ಲೀಟ್ರಷ್ಟು ನೀರನ್ನ ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಟ್ಟರೆ ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಪೋಷಕಾಂಶಗಳ ವಿಚಾರದಲ್ಲಿ ಹೇಳೋದಾದರೆ, ಪೋಷಕಾಂಶಗಳ ನಿರ್ವಹಣೆ ಭಾಳ ಮುಖ್ಯ. ಮೊದಲೆಲ್ಲ ಪೋಷಕಾಂಶಗಳ ಅಥವಾ ಗೊಬ್ಬರ ಹಾಕ್ತಾ ಇದ್ದಿದ್ದು ತುಂಬಾ ಕಡಿಮೆ. ಅದರಲ್ಲಿ ಏನಾದರೂ ಅಂತರ ಬೆಳೆಗಳು ಇಟ್ಟಿದ್ದೆ ಆದರೆ ಅದಕ್ಕೇನು ಹಾಕ್ತಿದ್ರು, ಅದೇ ಪೋಷಕಾಂಶಗಳನ್ನ ಇರ್ಕೊಂಡು ಈ ಮಾವು ಫಸಲನ್ನು ಕೊಡ್ತಾಯಿತ್ತು. ಬಟ್ ಇತ್ತೀಚಿನ ದಿನಗಳ ರೈತರೆಲ್ಲರೂ ಕೂಡ, ವಾಣಿಜ್ಯವಾಗಿ ಬೆಳೀತಿರೋರೆಲ್ಲರೂ ಕೂಡ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ, ಪೋಷಕಾಂಶಗಳನ್ನ ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಈ ಪೋಷಕಾಂಶಗಳ ನಿರ್ವಹಣೆ ಹೆಂಗೆ ಮಾಡಬೇಕು ಅಂತ ಹೇಳಿದರೆ, ನಾವು ಮೊದಲೆಲ್ಲ ವರ್ಷಕ್ಕೆ 2 ಸತಿ ಹಾಕಿ ಅಂತ ಹೇಳ್ತಾಯಿದ್ವಿ. ಜೂನ್ ಜುಲೈ ತಿಂಗಳ ಒಂದು ಸತಿ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಗೊಬ್ಬರಗಳನ್ನ ಕೊಡಿ ಅಂತ ಹೇಳ್ತೀವಿ. ಸುಮಾರು 700 ಗ್ರಾಮಷ್ಟು ಸಾರಜನಕ, ಆಮೇಲೆ ಒಂದು 200 ಗ್ರಾಮಷ್ಟು ರಂಜಕ ಮತ್ತು 700 ಗ್ರಾಮಷ್ಟು ಪೊಟ್ಯಾಶ್ನ ವರ್ಷದಲ್ಲಿ ಒಂದು 2 ಸತಿ ಆದರೂ ಕೊಡಿ, ಜೂನ್ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕೊಡಿ ಅಂತೇಳಿ ಹೇಳ್ತಾ ಇದ್ವಿ. ಬಟ್ ಒಳ್ಳೆಯ ಗುಣಮಟ್ಟದ ಇಳುವರಿನ ಪಡ್ಕೋಬೇಕು ಅಂತ ಹೇಳಿದರೆ ಈ ಗೊಬ್ಬರಗಳನ್ನ ಕಂತಿನ ಮುಖಾಂತರದಲ್ಲಿ ಕೊಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು 4 ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು. ಹೆಂಗೆ, ಯಾವುದು 4 ಕಂತು ಅಂತ ಹೇಳಿದರೆ, ಕಟಾವು ಆದ ತಕ್ಷಣ ನಾವು ಗೊಬ್ಬರ ಕೊಡೋದು ಒಂದು ಕಂತು. 2ನೇ ಕಂತು ಅಂತ ಹೇಳಿದರೆ ಹೂವಾಗಕ್ಕಿಂತ ಮುಂಚೆ. 3ನೇ ಕಂತು ಅಂತ ಹೇಳಿದರೆ ಹೂವಾಗಿ ಕಾಯಿ ಕಟ್ಟಿದ ನಂತರ ಸ್ಟೇಜಲ್ಲಿ ಒಂದು ಕಂತನ್ನು ಕೊಡೋದು, 3ನೇ ಕಂತು. 4ನೇ ಸ್ಟೇಜ್ ಅಂತ ಹೇಳಿದರೆ ಚೆನ್ನಾಗಿ ಕಾಯಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಸ್ಟೇಜಲ್ಲಿ. ಈ ರೀತಿ 4 ಸ್ಟೇಜಲ್ಲಿ ನಾವು ಈ ಕೊಡೋಂಥ ಗೊಬ್ಬರನ ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಹಣ್ಣುಗಳ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ, ಗಿಡದ ಡೆವಲಪ್ಮೆಂಟು ಕೂಡ ಚೆನ್ನಾಗುತ್ತೆ, ಒಳ್ಳೆಯ ಗುಣಮಟ್ಟನೂ ಕೂಡ ನಾವು ಇಳುವರಿನ ಪಡ್ಕೋಬೋದು. ಹಣ್ಣು ಕಾಯಿಗಳಲ್ಲೂ ಕೂಡ ಉದುರೋದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದಾಗಿದೆ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ, ಈಗ 4 ಸ್ಟೇಜ್ ಏನು ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ನಾವು ಕೊಡೋಂಥ ಗೊಬ್ಬರನ 4 ಕಂತುಗಳು ಮಾಡಿಕೊಂಡು ವಾರ ಕೊಟ್ಟರೆ ಭಾಳ ಮುಖ್ಯ ಅಂಥೇಳಿ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗೊಬ್ಬರಗಳು ಏನಿದೆಯಲ್ಲ, ಇದನ್ನು ನಾವು ಮಣ್ಣಿಗೆ ಗಿಡದ ಸುತ್ತ ಒಂದು ಪಾತಿನ ಮಾಡಿಕೊಂಡು, ಪಾತಿಗಾದರೂ ಹೆಚ್ಚಿಬಿಟ್ಟು ನಾವು ನೀರು ಕಟ್ಬೋದಾಗಿದೆ. ಇಲ್ಲ ಅಂತ ಹೇಳಿದ್ರೆ ಕಾಂಡದಿಂದ ಸುಮಾರು 1-1.5 ಮೀಟ್ರ್ ದೂರದಲ್ಲಿ ವೃತ್ತಾಕಾರವಾಗಿ ಒಂದು ಟ್ರೆಂಚನ್ನ ತೆಗೆದು ಟ್ರೆಂಚಲ್ಲಾದರೂ ಈ ಗೊಬ್ಬರಗಳನ್ನ ಹಾಕಬೇಕಾಗ್ತದೆ. ಜೊತೆಗೆ ಪ್ರತಿ ಗಿಡಕ್ಕೆ ಪ್ರತಿ ವರ್ಷ ಒಂದು 50 kgಯಷ್ಟು ಸಗಣಿ ಗೊಬ್ಬರನ ಅಥವಾ ಕೊಟ್ಟಿಗೆ ಗೊಬ್ಬರನ ಕೊಡೋದು ಭಾಳ ಮುಖ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮಣ್ಣಿಗೆ ಹಾಕುವಂಥ ರಸಗೊಬ್ಬರಗಳು. ಇನ್ನು ಎಲೆಗಳ ಮುಖಾಂತರನೂ ಕೂಡ ನಾವು ಸಿಂಪಡಣೆ ಮಾಡಿ ಗೊಬ್ಬರಗಳನ್ನ ಕೊಡ್ಬೋದು, ಪೋಷಕಾಂಶಗಳನ್ನ ಕೊಡ್ಬೋದು. ಅದಕ್ಕೆ ನಾವು ಯೂಶ್ವಲಿ ಸೂಕ್ಷ್ಮ ಪೋಷಕಾಂಶಗಳನ್ನ ಎಲೆ ಮುಖಾಂತರ ಕೊಡ್ತೀವಿ. ಮಾವು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಒಂದು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ಇದೆ. ಅದನ್ನು ಕೂಡ 5 ಗ್ರಾಮ್ ಪ್ರತಿ ಲೀಟ್ರಿಗೆ ನಾವು ಮಿಶ್ರಣ ಮಾಡಿಕೊಂಡು ಎಲೆಗಳ ಮೇಲೆ ನಾವು ಸಿಂಪಡಣೆ ಮಾಡ್ಬೋದು. ಯಾವಾಗ ಸಿಂಪಡಣೆ ಮಾಡ್ಬೋದು ಅಂತ ಹೇಳಿದ್ರೆ, ವರ್ಷದಲ್ಲಿ ಒಂದು 2ರಿಂದ 3 ಬಾರಿ ಸಿಂಪಡಣೆ ಮಾಡಿದರೆ ಸಾಕು. ಜೂನ್ ಜುಲೈ ತಿಂಗಳಲ್ಲಿ, ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತು ನವಂಬರ್ ತಿಂಗಳಲ್ಲಿ ಒಂದು 3 ಸ್ಪ್ರೇ ಮಾಡಿದೆ. ಅದರಲ್ಲಿ ಗಿಡಕ್ಕೆ ಬೇಕಾಗುವಂಥ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ನಾವು ಕ್ಲೀನಾಗಿ ಒದಗಿಸ್ಬೋದಾಗಿದೆ. ಕೀಟ ರೋಗಗಳ ನಿರ್ವಹಣೆ
ಮಾವಿನಲ್ಲಿ ಕೀಟ ರೋಗ ಬಾಧೆ ಸ್ವಲ್ಪ ಬರ್ತದೆ. ಯಾವಾಗ ಬರ್ತದೆ ಅಂತ ಹೇಳಿದರೆ ಹೂವಾಗೋ ಪ್ರಕ್ರಿಯೆಯಲ್ಲಿ ಬರ್ತದೆ. ಹೂವಾದ ನಂತರ ಜಿಗಿ ಹುಳುಗಳು ಅಂತೇಳಿ ಬರ್ತದೆ. ಅದು ಏನಾಗುತ್ತೆ ಅಂದರೆ ಮೇಲ್ಭಾಗದಲ್ಲಿ ಕೂತ್ಕೊಂಡು ಅದರಲ್ಲಿ ರಸ ಹೀರಿಬಿಟ್ಟು ಹೂಗಳೆಲ್ಲನೂ ಕೂಡ ನೆಕ್ಸ್ಟ್ ಬಿದ್ದೋಗುವಂಥದ್ದನ್ನು ನಾವು ನೋಡ್ಬೋದು. ಇದು ಜಿಗಿ ಹುಳು. ಜೊತೆಗೆ ಜಿಗಿ ಹುಳು ಆ ಬಾಧೆ ಇದ್ದಂಥ ತೋಟದಲ್ಲಿ ಹೂ ಗೊಂಚಲ ಮೇಲೆ ಕಾಯಿಗಳ ಮೇಲೆ ಬೂದಿ ರೋಗ ಬರೋಂಥದ್ದು ಕೂಡ ನಾವು ನೋಡ್ಬೋದು. ಯಾಕೆ ಬೂದಿ ರೋಗ ಬರ್ತದೆ ಅಂತ ಹೇಳಿದರೆ ಈ ಜಿಗು ಹುಳುಗಳು ಏನು ರಸ ಇರ್ತದಲ್ಲ, ರಸ ಹೀರಿದ ನಂತರ ಅದರದ್ದು ಎಕ್ಸ್ಕ್ರಿಟ ಏನಿರ್ತದಲ್ಲ, ಸಿಹಿಯಾಗಿರ್ತಕ್ಕಂಥ ಎಕ್ಸ್ಕ್ರಿಟನ್ನು ಅದು ಬಿಡ್ತದೆ. ಅದ್ರ ಮೇಲ್ಗಡೆ ಈ ಬೂದಿ ರೋಗನೂ ಕೂಡ ಎಲ್ಲನೂ ಕೂಡ ಬರೋದನ್ನು ನಾವು ನೋಡ್ಬೋದು. ಹಾಗಾಗಿ ಹೂವಾಗುವ ಟೈಮಲ್ಲಿ ಜಿಗಿ ಹುಳ ಮತ್ತು ಬೂದಿ ಹುಳನ ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ. ಕಂಟ್ರೋಲ್ ಮಾಡಲಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಹೂಗಳು ಉದುರೋಗ್ಬಿಡ್ತದೆ, ಹೂ ಕಾಯಿ ಎಲ್ಲನೂ ಕೂಡ ಉದುರೋಗಿ ಇಳುವರಿ ತುಂಬಾ ಕೂಡ ನಷ್ಟ ಆಗೋದು. ಹಾಗಾಗಿ ಈ ಬೂದಿ ರೋಗ ಮತ್ತು ಜಿಗಿ ಹುಳ ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ. ಹೇಗೆ ಮಾಡಬೇಕು ಅಂತ? ಬೂದಿ ರೋಗನ ವೆಟಬಲ್ ಸಲ್ಫರ್ ಅಂತ ಸಿಗುತ್ತೆ, 2 ಗ್ರಾಮ್ ಪ್ರತಿ ಲೀಟ್ರ್ ಹಾಕ್ಬಿಟ್ಟು ನಾವು ಸ್ಪ್ರೇ ಮಾಡಿದ್ದೆ ಅದಲ್ಲಿ ಬೂದಿ ರೋಗನ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಜಿಗಿ ಹುಳ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದರೆ ಕಾನ್ಫಿಡಾರ್ ಅಂತ ಹೇಳಿ ಸಿಗುತ್ತಲ್ಲ, 0.25 ml per ಲೀಟರ್ ಇಮಿಡಾಕ್ಲೋರೋಪಿಡ್ ಅದನ್ನು ನಾವು ಸ್ಪ್ರೇ ಮಾಡಿದ್ದೇವೆ. ಜಿಗಿ ಹುಳನೂ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಹಣ್ಣು ನೋಡೋದ ಸಮಸ್ಯೆ ತುಂಬ ಇದೆ ಮಾವಲ್ಲಿ. ಹಣ್ಣಿನ ನೊಣ ಯಾವಾಗ ಬರುತ್ತೆ ಅಂತ ಹೇಳಿದರೆ ಹಣ್ಣು ಪಕ್ವ ಆಗ್ತದೆ ಅನ್ನೋ ಒಂದು ಸ್ಟೇಜಲ್ಲಿ ಇದೊಂದು ಹಣ್ಣಿನ ನೊಣಗಳು ಬರ್ತದೆ. ಈ ಹಣ್ಣಿನ ನೊಣಗಳು ಹೆಂಗೆ ಉತ್ಪಾದನೆ ಆಗ್ತದೆ ಅಂತ ಹೇಳಿದರೆ ಈ ಹಣ್ಣಿನ ನೊಣದ ಹುಳ ಏನಿರುತ್ತಲ್ಲ, ಆ ಹುಳ ಏನು ಮಾಡುತ್ತೆ, ಸುಮಾರು ಕಾಯಿಗಳು 70 ದಿನ 60-70 ದಿನ ಆದಾಗ ಅದ್ರ ಕೊಂಡಿಯಿಂದ ಆ ಹಣ್ಣುಗಳನ್ನ ಚುಚ್ಚಿಬಿಟ್ಟು ಅದ್ರ ಒಳಗಡೆ ಮೊಟ್ಟೆಗಳನ್ನ ಇಟ್ಟುಬಿಡ್ತದೆ. ಮೊಟ್ಟೆಗಳಿಟ್ಟಾಗ ಮೊಟ್ಟೆಗಳು ಸ್ವಲ್ಪ ದಿನಗಳ ನಂತರ ಹೊಡೆದ್ಬಿಟ್ಟು ಅದ್ರಲ್ಲಿ ಬರ್ತಕ್ಕಂಥ ಮ್ಯಾಗಟ್ಸ್ ಏನಿದೆಯಲ್ಲ ಅದೆಲ್ಲನೂ ಕೂಡ ಒಳಗಿರ್ತಕ್ಕಂಥ ಹಣ್ಣು ಪಕ್ವ ಆಗೋ ಟೈಮಲ್ಲೇ ಕೂಡ ಅದು ಹುಳುಗಳು ಉತ್ಪಾದನೆ ಆಗ್ತದೆ. ಅವೆಲ್ಲನೂ ಕೂಡ ಒಳಗಡೆ ಹಣ್ಣುಗಳ ತಿರುಳುಗಳನ್ನ ತಿನ್ನಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದೇನಾಗುತ್ತೆ, ಅಂಥ ಹಣ್ಣುಗಳು ಉದುರೋಗೋದನ್ನು ನೋಡ್ಬೋದು. ಅಥವಾ ಅಂಥ ಹಣ್ಣುಗಳು ಕೊಯ್ಲಾದ ನಂತರ ನೆಕ್ಸ್ಟ್ ಶೇಖರಣೆಯಲ್ಲಾಗಿರ್ಬೋದು ಅಥವಾ ಮಾರುಕಟ್ಟೆ ಸಂದರ್ಭದಲ್ಲಿ ಅದರೆಲ್ಲ ಹುಳ ಆಗೋದನ್ನು ಕೂಡ ನಾವು ನೋಡ್ಬೋದು. ಹಾಗೆ ಹಣ್ಣಿನ ನೊಣಗಳ ನಿರ್ವಹಣೆ ಭಾಳ ಮುಖ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೇನು ಮಾಡ್ಬೋದು ಅಂತ ಹೇಳಿದರೆ ಭಾಳ ಸರಳವಾದಂಥ ವಿಧಾನ ಅಂತ ಹೇಳಿದರೆ ಅದಕ್ಕೆ ಹಣ್ಣಿನ ನೊಣಗಳ ಮೋಹಕ ಬಲೆಗಳನ್ನ ನಾವು ಉಪಯೋಗ ಮಾಡೋದು. ಹಣ್ಣಿನ ನೊಣಗಳ ಮೋಹಕ ಬಲೆ, ಈ ಮೋಹಕ ಬಲೆಗಳನ್ನ ಎಕರೆಗೆ ಒಂದು ಸುಮಾರು 8-10 ಬಲೆಗಳನ್ನ ಅಲ್ಲಲ್ಲಿ ರ್ಯಾಂಡಮ್ ಆಗಿ ನಾವು ಮರದ ಕಾಂಡಕ್ಕೆ ನಾವು ಕಟ್ಟಿದ್ದೆ ಆದಲ್ಲಿ ಅದೇನಾಗುತ್ತೆ, ಹಣ್ಣಿನ ಮೋಹಕಕ್ಕೆ ಆಕರ್ಷಿತ ಆಗಿಬಿಟ್ಟು ಅವೆಲ್ಲನೂ ಕೂಡ ಆ ಬಲೆಗೆ ಬೀಳ್ತದೆ. ಹಾಗಾಗಿ ಆ ಹಣ್ಣಿನ ನೊಣಗಳ ಬಾಧೆಯನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ. ಡಾಕ್ಟ್ರೆ, ಈಗ ಗಿಡವನ್ನು ನಾವು ನಾಟಿ ಮಾಡ್ತೀವಲ್ಲ, ಅಲ್ಲಿಂದ ಅದು ಫಸಲಿಗೆ ಬರೋವರೆಗೆ ಏನಾದರೂ ನಿರ್ವಹಣಾ ಕ್ರಮಗಳಿರ್ತಾವ? ಹೌದು. ಯಾಕೆಂತ ಹೇಳಿದರೆ ಗಿಡ ನಾವು ನಾಟಿ ಮಾಡಿದ್ದೀವಿ ಅಂತ ಹೇಳಿದರೆ ಒಂದು ಒಳ್ಳೆ ಕಸಿ ಗಿಡ ನಾಟಿ ಮಾಡಿದ್ದೆ ಅದರಲ್ಲಿ ಸುಮಾರು 3 ವರ್ಷಕ್ಕೆ ಅದು ಫಸಲು ಬಿಡ್ತದೆ. 1-2 ವರ್ಷಕ್ಕೆ ಫಸಲು ಬಿಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರೂ ಕೂಡ ನಾವು ಗಿಡ ಬೆಳವಣಿಗೆ ಉದ್ದೇಶದಿಂದ ಆ ಹೂಗಳನ್ನೆಲ್ಲೂ ಕೂಡ ನಾವು ಉದುರಿಸ್ಬೇಕಾಗುತ್ತೆ, ಕಿತ್ತು ತೆಗಿಬೇಕಾಗುತ್ತೆ. 3ನೇ ವರ್ಷದ ನಂತರ ನಾವು ಗಿಡಗಳನ್ನ ಫಸಲಿಗೆ ಬಿಡ್ಬೋದಾಗಿದೆ. ಫಸಲಿಗೆ ಬಿಟ್ಟಿದ್ದ ನಂತರ ಗಿಡಗಳಿಗೆ ಚೆನ್ನಾಗಿ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು. ಜೊತೆಗೆ ನೀರಿನ ನಿರ್ವಹಣೆ ಮಾಡಬೇಕು, ಗಿಡಗಳಿಗೆ ಆಕಾರನ ಕೊಟ್ಟಿರಬೇಕು. ಜೊತೆಗೆ ವರ್ಷಕ್ಕೊಂದ್ಸತಿ ನಾವು ಅದನ್ನು ಚಾಟ್ನಿ ಮಾಡಬೇಕು. ಈ ವಿಧಾನ ನಾವು ಸರಿಯಾಗಿ ಅನುಸರಿಸಿದ್ದೆ ಆದಲ್ಲಿ ಇಳುವರಿನ ನಾವು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈಗ ಆರಂಭದಲ್ಲೇ ಗಿಡದ ನೆತ್ತಿಯನ್ನು ಕತ್ತರಿಸಕ್ಕೆ ಹೋಗಬಾರ್ದಾ ಅಥವಾ ಹೇಗೆ? ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂದರೆ ಗಿಡ ಸಣ್ಣದಿರಬೇಕಾದ್ರೆ ಏನೋ ನೆತ್ತಿನ ಓಪನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಅದನ್ನು ನಾವು ಗಿಡಕ್ಕೆ ಆಕಾರ ಕೊಡಬೇಕಾಗ್ತದೆ. 1 ವರ್ಷ ನಾವು ಗಿಡ ನಾಟಿ ಮಾಡಿದ್ದೀವಿ ಅಂತ ಹೇಳಿದ್ರೆ 1 ವರ್ಷ ಚೆನ್ನಾಗಿ ಬೆಳಿಲಿಕ್ಕೆ ಬಿಟ್ಟು ಅದನ್ನು ಮೇಲ್ಭಾಗನ ಚೂಟಿದ್ದೆ ಆದಲ್ಲಿ ಕಾಂಡದ ಮೇಲ್ಭಾಗದಿಂದ ಹಲವಾರು ಚಿಗುರುಗಳು ಬರ್ತದೆ. ಹಲವಾರು ಚಿಗುರುಗಳಲ್ಲಿ 3-4 ಚಿಗುರುಗಳು ಮಾತ್ರ ಚೆನ್ನಾಗಿ ಸುತ್ತದಲ್ಲಿ ಹರಡ್ಕೊಂಡಿರ್ಬೇಕು. ಅಂಥ ಚಿಗುರುಗಳನ್ನ ಬಿಟ್ಬಿಟ್ಟು ನಾವು ಬೆಳೆಯಕ್ಕೆ ಬಿಟ್ಟಿದ್ದೆ ಆದಲ್ಲಿ ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಛತ್ರಿ ಆಕಾರವಾಗಿ ಬೆಳೀತದೆ, ಆಕಾರವಾಗುತ್ತೆ. ಹಾಗಾಗಿ ಅಂಥನ ಮಾಡಿದ್ದೆ ಆದಲ್ಲಿ ನಾವು ಸಾಕಾಗ್ತದೆ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ನೆತ್ತಿ ತೆಗೆಯೋದು ಅಥವಾ ಸ್ವಲ್ಪ ಓಪನ್ ಮಾಡೋವಂಥದ್ದು ದೊಡ್ಡ ಮರಗಳಲ್ಲಿ ತುಂಬಾ ರೆಂಬೆ ಕೊಂಬೆಗಳು ಒಂದಕ್ಕೊಂದು ಸೇರ್ಕೊಂಡಿರುತ್ತೆ, ಸೂರ್ಯನ ಬೆಳಕು ಒಳಗೆ ಬರ್ತಾ ಇರಲ್ಲ. ಅಂಥ ಒಂದು ಮರಗಳಲ್ಲಿ ನಾವು ನೆತ್ತಿನ ಸ್ವಲ್ಪ ಓಪನ್ ಮಾಡಿಕೊಂಡಾಗಿದ್ದಲ್ಲಿ ಗಾಳಿ ಬೆಳಕು ಒಳಗಡೆ ಬರ್ತದೆ. ಆವಾಗ ಒಳಭಾಗದಲ್ಲೂ ಕೂಡ ನಾವು ಕಾಯಿ ಕಟ್ಟೋದನ್ನು ನಾವು ನೋಡ್ಬೋದಾಗಿದೆ. ಮಾವನ್ನು ಒಂದೇ ಬೆಳೆಯೋದು ಉತ್ತಮ ಅಂತೀರೋ ಅಥವಾ ಅದ್ರ ಜೊತೆಗೆ ಬೇರೆ ಯಾವ್ದಾದ್ರು ಬೆಳೆನ ಹಾಕ್ಕೋಬೋದಾ? ಈ ಮಾವು ಒಂದು ಬಹುವಾರ್ಷಿಕ ಹಣ್ಣಿನ ಬೆಳೆ ಅಲ್ವಾ. ಹಾಗಾಗಿ ಅದನ್ನು ನಾವು ನಾಟಿ ಮಾಡಿದ ಸ್ಟಾರ್ಟಿಂಗಿಂದ 3 ವರ್ಷ ಒಂದು ಒಳ್ಳೆ ಇಳುವರಿ ಬರಬೇಕು, ಅದು ಚೆನ್ನಾಗಿ ಡೆವಲಪ್ ಆಗಬೇಕು ಅಂದರೆ ಒಂದು 10 ವರ್ಷನೇ ಬೇಕಾಗ್ತದೆ. ಆ 10 ವರ್ಷದವರೆಗೂ ಕೂಡ ನಾವು ಪ್ಲಾಟನ್ನು ಹಂಗೇ ಖಾಲಿ ಬಿಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ರೈತರಲ್ಲಿ ಅವಕಾಶಗಳಿದ್ದಿದ್ದೇ ಆದಲ್ಲಿ, ಅನುಕೂಲಗಳಿದ್ದಿದ್ದೇ ಆದಲ್ಲಿ
ಯಾವ್ದಾದ್ರು ತರಕಾರಿ ಬೆಳೆಗಳನ್ನ ಹಾಕಿ ಅವರು ಇಂಥರ ಬೆಳೆಯಾಗಿ ಮಾಡ್ಬೋದು. 10 ವರ್ಷ ಆದಮೇಲೆ ಮಾವು ಒಂಟಿಯಾಗಿದ್ರು ಒಳ್ಳೇದು, ಅಥವಾ ಅದ್ರ ಜೊತೆಗೆ ಬೇರೆ ಏನಾದ್ರು ಬೆಳಿಬೋದು. ತರಕಾರಿಗಳು ಬೆಳಿಲಿಕ್ಕೆ ಅಡ್ಡಿಲ್ಲ, ಬೆಳಿಬೋದು. ಅಥವಾ ಬೇರೆ ಹಣ್ಣಿನ ಬೆಳೆನೇ ಬೆಳಿತೀನಿ. ಹಣ್ಣಿನ ಬೆಳೆಗಳು ಯಾವುದು ಬೇಡ, ತರಕಾರಿ ಬೆಳೆಗಳನ್ನ ಮಾಡ್ಬೋದು. ನುಗ್ಗೆ ಹಾಕ್ಬೋದು, ಪಪ್ಪಾಯ ಹಾಕ್ಬೋದು, ಪಪ್ಪಾಯಗಳು ಹಾಕೋಬಹುದು. ಪಪ್ಪಾಯ ಬೆಸ್ಟ್ ಅಂತರ ಬೆಳೆ. ಅದು ಬಿಟ್ಟಿದ್ದೆ ಅದಲ್ಲಿ ನುಗ್ಗೆನೂ ಕೂಡ ಹಾಕೋಬಹುದು. ಬಟ್ ಬಹುವಾರ್ಷಿಕ ಹಣ್ಣಿನ ಬೆಳೆಗೆ ಯಾವ್ದನ್ನು ಕೂಡ ಹಾಕೋದು ಬೇಡ. ನಿಂಬೆ ಹಾಕ್ಬೋದಾ? ನಿಂಬೆಗಳು ಹಾಕ್ಬೋದು. 4 ಗಿಡದ ಮಧ್ಯಭಾಗದಲ್ಲಿ ಒಂದು ಲೈನಲ್ಲಿ ನಾವು ಹಾಕೋಬಹುದು. ಬಟ್ ಆದ್ರೂ ಕೂಡ ಬಹುವಾರ್ಷಿಕ ಬೆಳೆಗಳು ಯಾವುದು ಬೇಡ, ತರಕಾರಿ ಬೆಳೆಗಳು ಹಾಕಿದ್ರೆ ಉತ್ತಮ ಅಂತ. ಓಕೆ. ಈಗ ಮಾವಲ್ಲಿ ಜೇನು ಪೆಟ್ಟಿಗೆಗಳನ್ನಿಟ್ಟು ಜೇನು ಸಾಕೋದು ಬಹಳ ಉತ್ತಮ ಅಂತ ಹೇಳ್ತಾರೆ. ಯಾಕೆಂದ್ರೆ ಲಕ್ಷಾಂತರ ಸಂಖ್ಯೆನಲ್ಲಿ ಹೂ ಬರುತ್ತೆ, ಆದರೆ ಕಾಯಿಗಳು ತುಂಬಾ ಕಡಿಮೆ ಅಂತ. ಹೇಗೆ ಮಾಡ್ಬೋದು ಅಂತೀರಿ? ಹೌದು, ಮಾವಲ್ಲಿ ಏನಾಗುತ್ತೆ ಅಂದ್ರೆ ಗೊಂಚಲಲ್ಲಿ ಬಂದ್ರೂ ಕೂಡ ಒಂದೊಂದು ಗೊಂಚಲ 6,000ಕ್ಕೂ ಹೆಚ್ಚಾಗಿರ್ತಕ್ಕಂಥ ಹೂಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ 2 ರೀತಿ ಹೂ, ಗಂಡು ಹೂ ಇರ್ತದೆ, ಆಮೇಲೆ ದ್ವಿಲಿಂಗಿ ಹೂಗಳು ಇರ್ತದೆ. ದ್ವಿಲಿಂಗಿ ಹೂಗಳು ಕಾಯಿಗಳು ಸೆಟ್ ಆಗೋದು, ಹಾಗೆ ಗಂಡು ಹೂಗಳನ್ನು ಕೂಡ ಉದ್ರೋಗೋದು ಸರ್ವೇ ಸಾಮಾನ್ಯ. ಆದರೆ 6,000 ಹೂಗಳಲ್ಲಿ ಕಾಯಿ ಕಟ್ಟೋದು ಗೊಂಚಲೆಗಳಲ್ಲಿ 4-5 ಕಾಯಿಗಳು ಮಾತ್ರ ಕಟ್ಟಿರ್ತವೆ. ಅವುಗಳು ಕೂಡ ಪಕ್ವಾಗ್ತವೆ ಅಥವಾ ಅವುಗಳು ಕೂಡ ಕೊಯ್ಲಿಕ್ಕೆ ಸಿಗ್ತವೆ ಅಂತೇಳಿ ಕೂಡ ಹೇಳೋದು ಕಷ್ಟ. ಯಾಕಂದರೆ ಅದೆಲ್ಲೂ ಕೂಡ ವಾತಾವರಣದ ಮೇಲೆ ಅವಲಂಬಿತವಾಗಿರ್ತದೆ. ಆದರೆ ಕಾಯಿ ಕಟ್ಟೋ ಪ್ರಮಾಣನ ನಾವು ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ನಾವು ಹನಿ ಬೀ ಕಾಲನಿ ಅಥವಾ ಇದನ್ನು ಇಡೋದು ಉತ್ತಮ ಅಂತೇಳಿ. ಯಾಕೆ ಜೇನುಪಟ್ಟಿಗೆ ಇಡಬೇಕು ಅಂತ ಹೇಳಿದರೆ, ಮಾವು ಒಂದು ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಿಂದ ಕಾಯಿ ಕಟ್ಟುವಂಥ ಗಿಡ, ಅದು ಚೆನ್ನಾಗಿ ಆಗ್ತದೆ. ಹನಿಬಿ ಕಾಲನಿ ಇಟ್ಟರು ಕೂಡ ಒಳ್ಳೆಯದೇ. ಬಟ್ ಮ್ಯಾಕ್ಸಿಮಮ್ ಅದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಯಾವುದರಿಂದ ಆಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿರ್ತ ನೊಣಗಳು ಅದರಿಂದ ಆಗ್ತದೆ. ಬಟ್ ಬೇರೆ ಹುಳುಗಳಿಂದನೂ ಕೂಡ ಆಗ್ತದೆ. ಹಾಗಾಗಿ ಇದನ್ನು ಕೂಡ ನಾವು ಇಡ್ಬೋದಾಗಿ. ಮಾವಲ್ಲಿ ಹೂ ಬಂದ ಮೇಲೆ ನಿರ್ವಹಣೆ ಬಹಳ ಕಷ್ಟಕರವಾದಂತಹ ಕೆಲಸ ಅಂತಲೇ ಹೇಳಲಾಗುತ್ತೆ. ಯಾಕೆಂದ್ರೆ ಔಷಧಿಗಳು ಹೊಡೆಯೋಕೆ ಬರಲ್ಲ, ಸಮಸ್ಯೆಗಳು ಬೇರೆ ಬೇರೆದು ಬರ್ತವೆ ಅಂತ. ಅಲ್ಲಿಂದ ಕಾಯಿ ಆಗೋವರೆಗಿನ ಒಂದು ನಿರ್ವಹಣೆನೇ ಕಷ್ಟ ಅಂತ ಪ್ರತಿಯೊಬ್ಬ ರೈತನು ಹೇಳೋದು. ಹೇಗೆ ಮಾಡ್ಬೋದು ಅಂತೀರಿ? ಮತ್ತೆ ಈಗೆಲ್ಲ ಮಾವಿಗೂ ಕೂಡ ಕವರ್ಗಳು ಬಂದ್ಬಿಟ್ಟಿದ್ದಾವೆ, ಫ್ರೂಟ್ ಕವರ್ಗಳು, ಅವನ್ನು ಬಳಸ್ಬೋದಾ? ಹೇಗೆ? ಹೌದು, ಅದು ಬಳಸಬೇಕು. ಈಗ ಮಾವಿನ ಹೂವಿನ ನಿರ್ವಹಣೆ ಅಥವಾ ಆ ಒಂದು ಸಂದರ್ಭದಲ್ಲಿ ಏನು ನಿರ್ವಹಣೆ ಅಂತ ಹೇಳಿದ್ದೆ, ಅದರಲ್ಲಿ ನಾನು ಮೊದಲೇ ಹೇಳ್ದಂಗೆ ಹೂವಾಗುವ ಪ್ರಕ್ರಿಯೆ ಸ್ಟಾರ್ಟ್ ಆದ ನಂತರ ಒಂದು ಜಿಗಿ ಹುಳದ ಸಮಸ್ಯೆ ಬರ್ತದೆ, ಇನ್ನೊಂದು ಬೂದಿ ರೋಗದ ಸಮಸ್ಯೆ ಬರ್ತದೆ. ಸೊ ಈ ಎರಡನ್ನೂ ನಾವು ಚೆನ್ನಾಗಿ ನಿರ್ವಹಣೆ ಮಾಡಿಬಿಟ್ಟಿದ್ದೆ ಅದಲ್ಲಿ ನಾವು ಕಾಯಿ ಕಟ್ಟೋದು ಚೆನ್ನಾಗಿ ಆಗೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಮತ್ತು ಹೂವಾದ ಟೈಮಲ್ಲಿ ನಾವು ಯಾವುದೇ ರೀತಿ ಸ್ಪ್ರೇ ಮಾಡಲಿಕ್ಕೆ ಬರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಪರಕೀಯ ಪರಾಗಸ್ಪರ್ಶಕ್ರಿಯೆ ಅದು ಕೀಟಗಳಿಂದ ಪರಾಗಸ್ಪರ್ಶಕ್ರಿಯೆ ಆಗೋದ್ರಿಂದ ಹೂ ಅರಳಿದ ಟೈಮಲ್ಲೇ ನಾವು ಸ್ಪ್ರೇ ತಗೊಂಡಿದ್ದೆ ಆದಲ್ಲಿ ಪರಾಗಸ್ಪರ್ಶಕ್ರಿಯೆಗೆ ಸಮಸ್ಯೆ ಆಗಿಬಿಡ್ತದೆ. ಸೊ ಕಾಯಿಗಳು ಕಟ್ಟೋದು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಈ ಏನು ಬೂದಿ ರೋಗ ಕಂಟ್ರೋಲ್ ಮಾಡೋದು, ಜಿಗಿ ಹುಳು ಕಂಟ್ರೋಲ್ ಮಾಡೋದು ಏನಿದೆಯಲ್ಲ, ಅದು ಹೂವಾಗೋ ಪ್ರಕ್ರಿಯೆಗಿನ ಮೊದಲೇ ಮಾಡಿದರೆ ಒಳ್ಳೆಯದು. ಸೊ ಅದಾದ ನಂತರ ಒಂದು ಹೂವಾಕಿನ ಮುಂಚೆನೇ ಒಂದು ಸ್ಪ್ರೇ ಕೊಡೋದು, ಹೂವು ಹಳ್ಳಿ ಬಾಡೋಗ್ತದಲ್ಲ ಅದಾದ ನಂತರ ಒಂದು ಸ್ಪ್ರೇ ಕೊಟ್ಟಿದ್ದೆ ಅದರಲ್ಲಿ ಹುಳುಗಳನ್ನ ಕಂಟ್ರೋಲ್ ಮಾಡ್ಬೋದು, ಬೂದಿ ರೋಗನು ಕಂಟ್ರೋಲ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಮತ್ತು ಜೊತೆಗೆ ಕಾಯಿಗೆ ಸೆಟ್ ಆಗೋದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಇದು ಒಂದು. ಎರಡನೇದು ನೀರಿನ ನಿರ್ವಹಣೆ. ಮಾವು ಹೂವಾಗೋದಕ್ಕಿಂತ ಮುಂಚೆ ಸ್ವಲ್ಪ ಡ್ರೈ ಕ್ಲೈಮೆಟಿಕ್ ಕಂಡೀಷನ್ ಇರಬೇಕು. ಯಾಕಂತ ಹೇಳಿದರೆ, ಮಣ್ಣಲ್ಲಿ ಮಾಯಿಶ್ಚರ್ ಇದ್ದಿದ್ದೆ ಅದಲ್ಲಿ ಅಥವಾ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಏನಾದರೂ ಅಡ್ಡ ಮಳೆಗಳು ಬಂದಿದ್ದೆ ಅದಲ್ಲಿ ಚಿಗುರು ಬಂದುಬಿಡುತ್ತದೆ. ಸೊ ನಾವು ಮಳೆ ಮೇಲೆಲ್ಲನೂ ಕೂಡ ನಮ್ಮದೇನು ಕಂಟ್ರೋಲ್ ಇರೋದಿಲ್ಲ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಹೂವಾಗೋ ಪ್ರಕ್ರಿಯೆ ಆದ ನಂತರ ನಿಯಮಿತವಾಗಿ ನಾವು ನೀರನ್ನು ಕಟ್ಟಿದ್ದೆ ಅದಲ್ಲಿ ಕಾಯಿ ಈಚೆಲ್ಲನೂ ಕೂಡ ಉದುರೋದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಅದು ಇಳುವರಿಗೂ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ. ಕವರ್ ಹಾಕೋದು, ಇನ್ನು ಕವರ್ ಹಾಕೋದಿದೆಯಲ್ಲ, ಇದೊಂದು ಉತ್ತಮ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತೇಳಿ ನಾವು ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟಲ್ಲಿ ಕವರ್ಗಳು ಕೂಡ ಬಂದಿದೆ. ಸುಮಾರು ಒಂದು 25 ಪೈಸೆಯಿಂದ 30 ಪೈಸೆ ಅಥವಾ 50 ಪೈಸೆವರೆಗೂ ಕೂಡ ಇದೆ ಕವರ್ಗಳ ಕ್ವಾಲಿಟಿ ಆಧಾರದ ಮೇಲೆ ಒಂದೊಂದು ಕವರಿಗೆ. ಆ ಕವರ್ಗಳನ್ನ ಕೂಡ ಉಪಯೋಗ ಮಾಡ್ಬೋದು. ಇದರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಕಾಯಿಗಳ ಕಲರ್ ಚೆನ್ನಾಗಿ ಬರ್ತದೆ, ಕಾಯಿಗಳ ಮೇಲೆ ಯಾವುದೇ ರೀತಿ ರೋಗ ರುಜಿನಗಳ ಬಾಧೆ ಇರೋದಿಲ್ಲ, ಒಳ್ಳೆ ಗುಣಮಟ್ಟ ಚೆನ್ನಾಗಿರ್ತದೆ. ಹಾಗಾಗಿ ಕಾಯಿಗಳ ಇಂಡಿವಿಜುವಲ್ ಕಾಯಿಗಳನ್ನ ಕವರ್ ಮಾಡೋದು ಕೂಡ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಟಾವು ಮತ್ತು ಹಣ್ಣು ಮಾಡೋದು, ಮಾಗಿಸೋದು. ಮಾವು ಕಟಾವು ಮಾಡೋದಕ್ಕೆ ಅದಕ್ಕೆ ಯಾವುದೊಂದು ಸಲಕರಣೆ ಬಂದಿದೆ, ಮ್ಯಾಂಗೋ ಹಾರ್ವೆಸ್ಟರ್ ಅಂತೇಳಿ ಕರಿತೀವಿ. ಅದಕ್ಕೆ ಮುಂದೆ ಒಂದು ಉದ್ದದ ಗಳಕ್ಕೆ ಅದನ್ನು ಅಳವಡಿಸ್ಕೋಬೋದು, ಪೌಚ್ ಇರುತ್ತೆ ಅದಕ್ಕೆ. ಅದ್ರ ಜೊತೆಗೆ ಒಂದು ಬ್ಲೇಡನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನು ಉಪಯೋಗ ಮಾಡಿದ್ದೆ ಅದಲ್ಲಿ ನಾವೇನು ಮಾಡ್ಬೋದು, ಸ್ವಲ್ಪ ಭಾಗದ ತೊಟ್ಟು ಸಮೇತ ನಾವು ಹಣ್ಣನ್ನು ನಾವು ಕೊಯ್ಲು ಮಾಡ್ಬೋದು.
ಇದು ಏನು ಉಪಯೋಗ ಅಂತೇಳಿ ಗಮನಿಸ್ಬೋದು. ತೊಟ್ಟನ್ನು ಮುರಿದ್ರೆ ನಾವು ಹಣ್ಣಿಗೆ ಹತ್ತಿರದಲ್ಲೇ ಮುರಿದು ಬಿಟ್ರೆ ಏನಾಗುತ್ತೆ ಅಂತೇಳಿ ಅದು ಸೋನೆ ಬರ್ತದಲ್ಲ, ಸೋನೆ ಹಣ್ಣಿನ ಬಿದ್ದರೆ ಅಲ್ಲೆಲ್ಲೂ ಕೂಡ ಕಪ್ಪು ಬಣ್ಣ ಆಗಿ ಡೆವಲಪ್ ಆಗಿ ಟರ್ನ್ ಆಗಿಬಿಡ್ತದೆ. ಸೊ ಅಂಥ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಧಾರಣೆ ಕಡಿಮೆ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಏನು ಮಾಡ್ಬೋದು ಅಂತ ಹೇಳಿದರೆ ಮ್ಯಾಂಗೋ ಹಾರ್ವೆಸ್ಟರ್ನ ನಾವು ಉಪಯೋಗ ಮಾಡಿದ್ದೆ ಅದಲ್ಲಿ ಸ್ವಲ್ಪ 1 ಇಂಚು ಒಂದು 2 ಸೆಂಟಿಮೀಟರ್ ಉದ್ದದ ತೊಟ್ಟನ್ನು ಉಳಿಸ್ಕೊಂಡು ನಾವು ಕೀಳ್ಬೋದು. ಯಾವುದೇ ರೀತಿ ಹಣ್ಣಿಗೆ ಡ್ಯಾಮೇಜ್ ಕೂಡ ಆಗೋದಿಲ್ಲ, ಸೋನೆ ಬರುವಂಥ ಪ್ರಮಾಣವೂ ಕೂಡ ತೀರಾ ಕಡಿಮೆ ಇರ್ತದೆ. ಹಾಗಾಗಿ ಹಣ್ಣಿಗೆ ಯಾವುದೇ ರೀತಿ ಗುಣಮಟ್ಟಕ್ಕೆ ಯಾವುದೇ ರೀತಿ ಕೊರತೆ ಆಗೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಮಾವನ್ನ ಯಾವಾಗಲೂ ಮ್ಯಾಂಗೋ ಹಾರ್ವೆಸ್ಟರ್ ಬಳಸಿನೇ ಹಾರ್ವೆಸ್ಟ್ ಮಾಡೋದು ಉತ್ತಮ ಅಂತ. ಹಣ್ಣು ಮಾಡೋದು ಅಂತ ಹೇಳಿದರೆ ಟ್ರೆಡಿಷ್ನಲ್ ಏನು ಮಾಡ್ತಾರೆ ಅಂತ ಹೇಳಿದರೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ರಾಸಾಯನಿಕನ ಉಪಯೋಗ ಮಾಡಿಬಿಡ್ತಾರೆ. ಈಗೆಲ್ಲ ಮಾವಿನ ವರ್ತಕರೆಲ್ಲ ಏನು ಮಾಡಿಬಿಡ್ತಾರೆ ಅಂತ ಹೇಳಿದರೆ ಮಾವನ್ನ ಪೂರ್ತಿ ಪಕ್ವವಾಗಿ ಬಿಡೋದಿಲ್ಲ, ಕಲರ್ ಬರುವವರೆಗೂ ಕೂಡ ಬಿಡೋದಿಲ್ಲ. ಹಸಿರಿರ್ಬೇಕಾದ್ರೆ ಕಿತ್ಕೊಂಡ್ಬಂದ್ಬಿಡ್ತಾರೆ, ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ಪೌಡ್ರನ್ನ ಉಪಯೋಗ ಮಾಡಿಕೊಂಡು ಹಣ್ಣು ಮಾಡ್ತಾರೆ. ಬಟ್ ಅದನ್ನು ಉಪಯೋಗ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಅದೊಂದು ಪೊಟೆನ್ಷಿಯಲ್ ನರ್ವ್ ಪಾಯ್ಸನು. ಅದನ್ನು ತಿಂದಿದ್ದೇ ಆದಲ್ಲಿ ಮಾನವನ ಆರೋಗ್ಯಕ್ಕೆ ಭಾಳ ಸಮಸ್ಯೆ ಆಗಿಬಿಡ್ತದೆ. ಹಾಗೆ ಅಂಥವನ್ನೆಲ್ಲನೂ ಕೂಡ ಉಪಯೋಗ ಮಾಡಬಾರ್ದು. ಅದ್ರ ಬದಲು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಈ ರೈಪನಿಂಗ್ ಚೇಂಬರ್ಗಳಲ್ಲಿ ಇತ್ರಿಲಿನ ಗ್ಯಾಸ್ನ ಉಪಯೋಗ ಮಾಡಿಕೊಂಡು ನಾವು ಹಣ್ಣು ಮಾಡ್ಬೋದು. ಇದು ಸೇಫ್ ವಿಧಾನ, ಒಳ್ಳೆಯ ವಿಧಾನ, ಮತ್ತು ಚೆನ್ನಾಗೂ ಕೂಡ ಹಣ್ಣು ಆಗ್ತದೆ, ಒಳ್ಳೆಯ ಕಲರು ಕೂಡ ಬರ್ತದೆ. ಹಾಗಾಗಿ ಇಥಲಿನ್ ಗ್ಯಾಸ್ ಉಪಯೋಗ ಮಾಡ್ಕೊಂಡು ನಾವು ಹಣ್ಣು ಮಾಡೋದು ಉತ್ತಮ ಅಂತೇಳಿ. ಡಾಕ್ಟರ್ ಮನುಕುಮಾರ್ ಅವರೇ, ಗ್ರಾಹಕರದ್ದು ಪ್ರಧಾನವಾದ ಸಮಸ್ಯೆ ಇರೋದೇ ಇದು. ಈಗ ಅದನ್ನ ಪುಡಿ ಹಾಕಿ ಮಾಡೋದು ಅಂತಾರೆ, ಗ್ರಾಹಕರಿಗೆ ಗೊತ್ತಾಗ್ಬಿಟ್ಟಿದೆ ಅದು ಕಾರ್ಬೈಡ್ದು. ಈಗ ಇಥಿಲಿನಲ್ಲಿ ಹಣ್ಣು ಮಾಡಿದಾರೋ ಅಥವಾ ಕಾರ್ಬೈಡಲ್ಲಿ ಹಣ್ಣು ಮಾಡಿದಾರೋ ಇದು ಗೊತ್ತಾಗೋದಾದ್ರೂ ಹೇಗೆ? ಕಾರ್ಬೈಡಲ್ಲಿ ಹಣ್ಣು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಮೇಲ್ಭಾಗ ಎಲ್ಲನೂ ಕೂಡ ಹಳದಿಯಾಗಿ ಟರ್ನ್ ಆಗಿಬಿಡುತ್ತೆ, ಬಟ್ ಒಳಭಾಗ ಇನ್ನೂ ಹುಳಿನೇ ಇರ್ತದೆ. ಅದು ಮುಖ್ಯ. ಯಾಕಂದರೆ ಅದು ಸರಿಯಾಗಿ ಪಕ್ವ ಆಗಿರೋದಿಲ್ಲ, ಫೋರ್ಸ್ಫುಲಿ ಅದು ಕೆಮಿಕಲ್ ಹಾಕಿ ಹಣ್ಣು ಮಾಡಿರೋದಾಗಿರ್ತದೆ ಒಂದು. ಮತ್ತು ಹಣ್ಣಿನ ಮೇಲ್ಭಾಗದಲ್ಲಿ ವೈಟ್ ಪೌಡ್ರ್ ಇರೋದನ್ನು ಕೂಡ ನಾವು ನೋಡ್ಬೋದು. 2 ವಿಧಾನದಿಂದ ಕಂಡುಹಿಡಿಬೋದು. ಮತ್ತು ಹಣ್ಣುಗಳನ್ನ ನಾವು ನೀರಿಗೆ ಹಾಕಿದಾಗ ನೀರಲ್ಲಿ ತೇಲೋದನ್ನು ಕೂಡ ನಾವು ಗಮನಿಸ್ಬೋದು. ಇದು ರಾಸಾಯನಿಕ ಮಾಡಿ ಉಪಯೋಗ ಮಾಡಿರ್ತಕ್ಕಂಥ ಹಣ್ಣುಗಳದು. ಅದೇ ನಾವು ಇದರಲ್ಲೇ ಉಪಯೋಗ ಮಾಡಿದ್ದೆ ಏನಾಗುತ್ತೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಹಣ್ಣಾಗೈತೆ, ಕಲರ್ ಎಲ್ಲನೂ ಕೂಡ ಒಂದೇ ರೀತಿಯಾಗಿ ಕಲರ್ ಚೇಂಜ್ ಆಗಿರ್ತದೆ. ಹಣ್ಣು ಕೂಡ ಚೆನ್ನಾಗಿ ಒಳಗಿರ್ತಕ್ಕಂಥ ತಿರುಳು ಕೂಡ ಚೆನ್ನಾಗಿ ಹದವಾಗಿ ಪಕ್ವವಾಗಿರ್ತದೆ. ಸೊ ಹಾಗಾಗಿ ಅದನ್ನು ನಾವು ಗಮನಿಸಬೇಕಾಗ್ತದೆ. ಒಟ್ಟಾರೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್. ಯಾಕೆಂದರೆ ಮಾವು ಅನ್ನೋದು ರಫ್ತಾಗುವಂತಹ ಹಣ್ಣು ಮತ್ತು ಬಹಳ ಜನ ಇಷ್ಟಪಟ್ಟು ಪ್ರೀತಿಯಿಂದ ತಿನ್ನುವಂತಹ ಹಣ್ಣು. ಏನು ಮಾಡಬೇಕು ಅಂತೀರಿ ಒಳ್ಳೆ ಇಳುವರಿ ಬರಬೇಕು ಅಂದರೆ? ಮಾವಲ್ಲಿ ಒಳ್ಳೆ ಇಳುವರಿ ಬರಬೇಕು ಅಂತ ಹೇಳಿದರೆ ಸ್ಟಾರ್ಟಿಂಗಿಂದನೇ ಗೊಬ್ಬರಗಳ ನಿರ್ವಹಣೆ ಭಾಳ ಮುಖ್ಯ, ಜೊತೆಗೆ ನೀರಿನ ನಿರ್ವಹಣೆ ಭಾಳ ಮುಖ್ಯ. ಟೈಮಲ್ಲಿ ಕರೆಕ್ಟ್ ಅಗತ್ಯಕ್ಕೆ ಅನುಗುಣವಾಗಿ ಕೀಟ ಮತ್ತು ರೋಗ ಬಾಧೆಗಳನ್ನ ಕಂಟ್ರೋಲ್ ಮಾಡೋದು ಮುಖ್ಯ. ಜೊತೆಗೆ ಆಗಲೇ ಹೇಳ್ದಂಗೆ ಹಣ್ಣುಗಳು ಕವರ್ ಮಾಡೋದಾಗಿರ್ಬೋದು, ಅದು ಕೂಡ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಡ ಎಲ್ಲ ಕಪ್ಪು ಆಗ್ಬಿಟ್ಟಿರುತ್ತೆ ಎಷ್ಟೋ ಮರಗಳನ್ನು ನೋಡಿದ್ರೆ, ಅದು ಏನು ಸ್ವಾಭಾವಿಕವಾ ಅಥವಾ? ಅದು ಕಾಂಡದ ಮೇಲೆ ಬೆಳೆಯುವಂಥ ಒಂದು ಶಿಲೀಂಧ್ರ ಅಷ್ಟೇ. ಅದು ಸೂಟಿ ಮೋಲ್ಡ್ ಅಂತೇಳಿ ಕರಿತೀವಿ. ಎಲೆಗಳ ಮೇಲೆ ಕೂಡ ಬರ್ತದೆ. ಅದು ಜಿಗು ಹುಳುಗಳ ಬಾಧೆ ತೋಟದಲ್ಲಿ ಜಾಸ್ತಿ ಇದ್ದಾಗ ಅದು ಸ್ರವಿಸುವಂಥ ಸಿಹಿಯಾದ ಒಂದು ರಸದ ಮೇಲೆ ಈ ಸೂಟಿ ಮೋಲ್ಡ್ ಅನ್ನೋ ಒಂದು ಫಂಗಸ್ ಬೆಳೀತದೆ. ಅದು ಕಾಂಡಗಳ ಮೇಲೂ ಕೂಡ ಬೆಳಿಬೋದು, ಎಲೆಗಳು ಕೂಡ ಮೇಲೆ ಬೆಳಿಬೋದು. ಜಿಗಿ ಹುಳುಗಳ ಬಾಧೆ ಜಾಸ್ತಿ ಆದರೆ ಕಾಯಿಗಳ ಮೇಲೂ ಕೂಡ ನಾವು ಕಾಣ್ಬೋದಾಗಿದೆ. ಅದೇನು ತುಂಬಾ ಸೀರಿಯಸ್ ಆಗಿರ್ತಕ್ಕಂಥ ಇನ್ಫೆಕ್ಷನ್ ಅಲ್ದಿದ್ರೂ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ಶಿಲೀಂಧ್ರ ನಾಶಕಗಳನ್ನ ಹೊಡೆದಿದ್ದೆ ಅದಲ್ಲಿ ಕಂಟ್ರೋಲ್ ಮಾಡ್ಬೋದು. ಒಂದು ಜಿಗಿ ಹುಳುಗಳನ್ನ ಕಂಟ್ರೋಲ್ ಮಾಡಿದರೆ ಇದ್ರ ಬಾಧೆನೇ ಬರೋದಿಲ್ಲ ಅಂತ. ಜಿಗಿ ಹುಳುಗಳನ್ನ ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ. ಇಮಿಡಾಕ್ಲೋರೋಪಿಡ್ ಇದೆಯಲ್ಲ, ಅದನ್ನು 0.25 ml per liter ಹಾಕಿ ಸ್ಪ್ರೇ ಮಾಡಿದ್ದೆ ಅದರಲ್ಲಿ ಜಿಗುಳು ಕಂಟ್ರೋಲ್ ಆಗ್ತದೆ. ಆ ಮೂಲಕ ಮುಂದೆ ಬರ್ತಕ್ಕಂಥ ಈ ಒಂದು ಕಪ್ಪು ಶಿಲೀಂಧ್ರ ಅದ ಬೆಳವಣಿಗೆನೂ ಕೂಡ 100% ಹತೋಟಿ ಬಂದಿರುತ್ತೆ. ಮಾವಿನ ಬೆಳೆನಲ್ಲಿ ಚಾಟ್ನಿ, ತೋಟಗಾರಿಕಾ ಕ್ರಮ, ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮನುಕುಮಾರ್ ಅವರೇ? 8296230460. ಇನ್ನೊಮ್ಮೆ ಹೇಳ್ತೀರಾ? 8296230460. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 8296230460. ಒಳ್ಳೆಯದು ಡಾಕ್ಟರ್ ಮನುಕುಮಾರ್ ಅವರೇ, ಮಾವಿನ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಮಾವಿನ ಬೆಳೆಯಲ್ಲಿ ಚಾಟನಿ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಲ್ಲ. ಸಂದರ್ಶಕರು NK ಶಿವಮೂರ್ತಿ.
ಮುಂದಿನ ಗುರುವಾರ 11ನೇ ತಾರೀಖು ಇದೇ ಬಾನುಲಿ ಸರಣಿಯಲ್ಲಿ ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲ್ಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಹಾಗೂ ಮೈಸೂರಿನ PTR ಫಾರ್ಮ್ಸ್ನ N ಮಹದೇವ ಪ್ರಸಾದ್ ಅವರು. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು GN ಮಂಜುನಾಥ್. ನಿರ್ಮಾಣ N ಕೇಶವಮೂರ್ತಿ. ಹಣ್ಣು ಹೊನ್ನು